ವಂದನೆಗಳು. ವಂದನೆಗಳನ್ನ. ಎಲ್ಲರಿಗೂ ವಂದನೆಗಳು. ಎಲ್ಲರೂ ತಲೆ ವಂದನೆಗಳು ಬಾಗ್ಸಿರಿ. ಎಲ್ಲರಿಗೂ ವಂದನೆ. ತಲೆ ಬಾಗ್ಸಿರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ತಂದೆ, ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ನಿಮಗೆ ಸ್ತೋತ್ರಗಳು ತಂದೆ. ಈ ಗೂಗಲ್ ಮೀಟ್ ಮೂಲಕ ತಂದೆಯ ದೇವರೇ, ಎಲ್ಲ ನಿಮ್ಮ ಮಕ್ಕಳು ಕುಟುಂಬ ಸಹಿತವಾಗಿ ನಿಮ್ಮನ್ನು ಹಾಡಿನ ಮೂಲಕ ಜ್ಞಾನಪಡಿಸಿದ್ದಾರೆ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ನಿಮ್ಮ ಒಂದು ವಾಕ್ಯಗಳನ್ನು ತಿಳ್ಕೊಳ್ಳಲು ತಂದೆ ಈ ಲೋಕದಲ್ಲಿ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ, ನಿಮ್ಮ ಸಹವಾಸದಲ್ಲಿ ನಿರಂತರ ಇದ್ದಂಥ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಎಲ್ಲರಿಗೂ ಬೇಕಾದಂಥ ಆತ್ಮಿಕ ಜ್ಞಾನವನ್ನು ದಯಪಾಲಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ಒಂದು ಒಳ್ಳೆಯ ಅಂಶವನ್ನು ನಾವು ವಾಕ್ಯದ ಮೂಲಕ ತಿಳ್ಕೊಳ್ಳೋಣ. ದೇವರ ಸಹವಾಸದಲ್ಲಿ ನಾವಿದ್ದೀವ ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ದೇವರ ಸಹವಾಸದಲ್ಲಿ ನಾವಿದ್ದೀವ. ಪ್ರಿಯರಾದ ದೇವರ ಮಕ್ಕಳಿರ, ಸಹವಾಸದಲ್ಲಿ ಅಂದಾಗ ಸ್ನೇಹಿತರ ಜೊತೆಯಲ್ಲಿ ಇಲ್ಲ ಬಂಧು ಮಿತ್ರರ ಜೊತೆಯಲ್ಲಿ ಸಹವಾಸದಲ್ಲಿ ಇದ್ದಾರಂದ್ರೆ ಅವರ ಸಹವಾಸದಲ್ಲಿ ಇದ್ದಾರಂದ್ರೆ ಪ್ರತಿನಿತ್ಯ ಕೆಲವ್ರ ಜೊತೆಯಲ್ಲಿ ಮಾತನಾಡುವಂಥದ್ದು, ಒಳ್ಳೆದು ಕೆಟ್ಟದು. ಅಂದ್ರೆ ಈ ಜೀವನದಲ್ಲಿ ಕಷ್ಟ ಬಂದಾಗ ಇಲ್ಲ ಸಂತೋಷ ಬಂದಾಗ ತಮ್ಮನ್ನು ಯಾರು ಬಹಳವಾಗಿ ಪ್ರೀತಿಸ್ತಾ ಇರ್ತಾರೋ ಅವ್ರ ಜೊತೆ ಹಂಚ್ಕೊಳ್ತಾ ಇರ್ತಾರೆ. ಇದು ನಮ್ಮ ಸಮಾಜದಲ್ಲಿ ನಡೀತಾ ಇರುತ್ತೆ. ಸ್ನೇಹಿತರ ಬಳಿಯಲ್ಲಿ ಹಂಚಿಕೊಳ್ಳುವಂಥದ್ದು, ಬಂಧು ಮಿತ್ರರ ಬಳಿಯಲ್ಲಿ ಹಂಚಿಕೊಳ್ಳುವಂಥದ್ದು, ಹೀಗೆ ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ ಪ್ರಿಯರೇ. ಕಷ್ಟ ಸುಖಗಳು ಯಾವುದೇ ಆಗಿರ್ಬೋದು. ಈ ಕಾಲದಲ್ಲಿ ನೋಡುವಾಗ ಹೆಚ್ಚಾಗಿ ನಮ್ಮ ಕೈಯಲ್ಲಿ ಮೊಬೈಲ್ ಇದೆ. ಯಾರತ್ರ ಆದ್ರೂ ಮಾತಾಡ್ಬೇಕಂದ್ರೆ ಟಕ್ ಅಂತ ಫೋನ್ ಮಾಡ್ತೀವಿ, ಮಾತಾಡ್ತೀವಿ. ಫೋನ್ ಮಾಡಿ ಮಾತಾಡುವಂಥದ್ದು ನಡೆಯುತ್ತೆ. ಅಂದ್ರೆ ಸಹವಾಸ ಅಂದ್ರೆ ಅವರೊಟ್ಟಿಗೆ ಮಾತನಾಡುವಂಥದ್ದು, ಇಲ್ಲಾಂದ್ರೆ ಒಳ್ಳೆಯದು ಕೆಟ್ಟದ್ದು ವಿಚಾರ ಮಾಡುವಂಥದ್ದು, ತಿಳ್ಕೊಳ್ಳುವಂಥದ್ದು ಇರುತ್ತೆ. ಇನ್ನು ಕೆಲವರು ತುಂಬಾ ಡೀಪ್ ಆಗಿ ಆಳವಾಗಿ ಹೋಗಿರ್ತಾರೆ. ಕೆಲವರು ಲೋಕದ ರೀತಿಯಲ್ಲಿ, ಲೋಕದ ಸ್ನೇಹದಲ್ಲಿ, ಲೋಕದ ಸಹವಾಸದಲ್ಲಿ ಅಂದ್ರೆ ಸ್ತ್ರೀ ಪುರುಷರಲ್ಲಿ ಕೂಡ ಕೆಲವ್ರದ್ದು ನಡೀತಾ ಇರುತ್ತೆ. ಈ ಲೋಕದಲ್ಲಿ ಹೆಚ್ಚಾಗಿ ಮಾತನಾಡುವಂಥದ್ದು, ಪ್ರತಿದಿನ ಸಮಯ ಕೊಡುವಂಥದ್ದು. ಕೆಲವರ ಮಧ್ಯದಲ್ಲಿ ಆಳವಾಗಿ ಅವರು ಸಹವಾಸದಲ್ಲಿರ್ತಾರೆ, ಇಲ್ಲಾಂದ್ರೆ ಆತ್ಮಿಕವಾಗಿ ಸಹವಾಸದಲ್ಲಿರ್ತಾರೆ. ಇದ್ದಾಗ ಪ್ರಿಯರ ದೇವರ ಮಕ್ಕಳಿರ, ಪ್ರತಿದಿನ ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ. ಚಿಕ್ಕ ವಿಷಯಗಳಾಗಿರ್ಬೋದು, ದೊಡ್ಡ ವಿಷಯಗಳಾಗಿರ್ಬೋದು, ಹಂಚ್ಕೊಳ್ತಾ ಇರ್ತಾರೆ. ಒಬ್ರಿಗೊಬ್ರು ಹಂಚ್ಕೊಳ್ತಾ ಇರ್ತಾರೆ, ಮಾತನಾಡ್ಕೊಳ್ತಾ ಇರ್ತಾರೆ. ಒಂದು ದಿನ ಯಾರಾದರೂ ಅಂದ್ರೆ ಅವ್ರ ಮಧ್ಯದಲ್ಲಿ ಒಂದು ಆಳವಾದಂತ ಒಂದು ಪ್ರೀತಿ ಆಗಿರ್ಬೋದು, ಇಲ್ಲ ಸ್ನೇಹ ಆಗಿರ್ಬೋದು ಬೆಳೆದಾಗ, ಒಂದ್ ವೇಳೆ ಅವ್ರು ಮಾತಾಡಿಲ್ಲ ಅಂದ್ರೆ, ಇಬ್ಬರಲ್ಲಿ ಒಬ್ರು ಮಾತಾಡಿಲ್ಲ ಅಂದ್ರೆ, ಇವತ್ತು ಏನೋ ಕಳೆದುಕೊಂಡಿದೀವಿ
ಎಂಬ ಒಂದು ದುಃಖದಲ್ಲಿರ್ತಾರೆ. ಈ ಲೋಕದಲ್ಲಿ ಎಲ್ಲೆಲ್ಲಿ ನಡೀತಾ ಇರುತ್ತೆ. ಕೆಲವರು 24 ಗಂಟೆ ಮಾತಾಡ್ತಾ ಇರ್ತಾರೆ. ಕೂತ್ಕೊಂಡಾಗ, ನಿಂತ್ಕೊಂಡಾಗ, ಇಲ್ಲಾಂದ್ರೆ ಊಟ ಮಾಡುವಾಗ, ಇಲ್ಲಾಂದ್ರೆ ಮಲಗುವಾಗ ಫೋನ್‌ಗಳು, ಮೆಸೇಜ್‌ಗಳು ಮಾಡ್ತಾ ಇರ್ತಾರೆ. ರಿಪ್ಲೈ ಮಾಡ್ತಾ ಇರ್ತಾರೆ. ರಿಪ್ಲೈ ಮಾಡೋದು, ಇಲ್ಲಾಂದ್ರೆ ಮಾತಾಡೋದು. ಒಂದ್ ವೇಳೆ ಅಂಥವ್ರು ಒಂದು ದಿನ ಮಾತಾಡಿಲ್ಲ, ಇಲ್ಲಾಂದ್ರೆ ಒಂದು ದಿನ ಮೆಸೇಜ್ ಕಳಿಸಿಲ್ಲ ಅಂದಾಗ, ಇವರು ಒಂದು ರೀತಿಯಲ್ಲಿ ಹುಚ್ಚರ ತರ ಇರ್ತಾರೆ ಪ್ರಿಯರೇ. ಹುಚ್ಚರು. ಅಂದ್ರೆ ಏನೋ ಕಳೆದುಕೊಂಡಿದೀವಿ ಇವತ್ತು ಅಂತ. ಏನೋ ಕಳೆದುಕೊಂಡಿದ್ವಿ, ಏನೋ ಲಾಸ್ ಆಗಿದೆ, ಏನೋ ಮಿಸ್ ಆಗಿದೆ. ಅಂಥವ್ರು ಎಲ್ಲಿ ಹೋದ್ರು ಕೂಡ ಸಮಾಧಾನವಾಗಿರಲ್ಲ. ಯಾರತ್ರ ಮಾತಾಡೋಕ್ಕೆ ಇಷ್ಟಪಡಲ್ಲ. ತಮ್ಮನ್ನ ಪ್ರೀತಿಸಿದವರು, ತಮ್ಮನ್ನ ಬಹಳವಾಗಿ ಇಷ್ಟಪಟ್ಟವರು ಪ್ರತಿನಿತ್ಯ ಮಾತಾಡ್ಬೇಕು, ಪ್ರತಿನಿತ್ಯ ಸ್ವಲ್ಪಾದ್ರೂ ಸ್ವಲ್ಪ ಮಾತಾಡ್ಲೇಬೇಕು. ಎಂಥ ಕಷ್ಟದಲ್ಲಿ ಯಾವುದೇ ಇರ್ಲಿ ಅಂತೇಳಿ ಎದುರು ನೋಡ್ತಾರೆ. ಆದರೆ ದೂರ ಆದಾಗ ಬಹಳ ದುಃಖ ಪಡ್ತಾರೆ. ಬಹಳ ನೊಂದುಕೊಳ್ತಾರೆ. ಇದು ಈ ಸಮಾಜದಲ್ಲಿ ನಡೆಯುವಂಥದ್ದು ಪ್ರಿಯರೇ. ಇವಾಗ ದೇವರ ಸಹವಾಸದಲ್ಲಿ ನಾವಿದ್ದೀವಾ ಅನ್ನೋದು. ದೇವರು ನಮ್ಮೆಲ್ಲರಿಗೆ ತಂದೆ. ನಮ್ಮೆಲ್ಲರಿಗೂ ಅಪ್ಪ ಆತ. ನಾವೆಲ್ಲರೂ ಅಣ್ಣ-ತಮ್ಮಂದಿರು, ಅಕ್ಕ-ತಂಗಿಯರು. ನಾವೆಲ್ಲರೂ ಕೂಡ ಒಂದೇ ಕುಟುಂಬ. ಒಂದೇ ಕುಟುಂಬದಲ್ಲಿದ್ದಂತ ನಾವು ಒಂದೇ ತಂದೆ ಮಕ್ಕಳಾಗಿರುವಂತ ನಾವೆಲ್ಲರೂ ತಂದೆಯ ಸಹವಾಸದಲ್ಲಿ ನಾವಿದ್ದೀವಾ? ಅನ್ನೋದನ್ನ ನಾವು ನೋಡ್ಬೇಕು ಪ್ರಿಯರೇ. ತಂದೆಯ ಸಹವಾಸ. ತಂದೆಯಾದ ದೇವರು ಪರಿಶುದ್ಧನು, ಸತ್ಯವಂತನು. ಆತನ ಸಹವಾಸ ನಾವು ಮಾಡ್ಬೇಕಾದ್ರೆ ಪ್ರಿಯರ ದೇವರ ಮಕ್ಕಳಿರ ಮೊಟ್ಟ ಮೊದಲು ನಮ್ಮ ಹೃದಯವನ್ನ ನಾವು ಒಂದ್ಸಾರಿ ವಾಕ್ಯದ ಮೂಲಕ ನೋಡ್ಕೋಬೇಕಾಗತ್ತೆ. ನಮ್ಮ ಜೀವಿತ ಹೇಗಿದೆ ಅಂತ ನೋಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಮಹಾಶಕ್ತನಾತನು. ಆ ತಂದೆಯಾದ ದೇವರ ಸಹವಾಸದಲ್ಲಿ ಅಂದ್ರೆ ಹೇಗೆ? ಹೇಗಿರಕ್ಕಾಗುತ್ತೆ? ಇವಾಗ ಎಲ್ಲೋ ಇರ್ತಾರೆ ದೂರ. ಇವರ ಸಹವಾಸದಲ್ಲಿ ನಾವಿದ್ದೀವಿ. ಅಂದ್ರೆ ಹೇಗಿರ್ತೀವಿ ಅಂತ ನೋಡುವಾಗ ಒಂದು ಚಿಕ್ಕ ಒಂದು ಮೊಬೈಲ್ ಪ್ರಿಯರೇ. ಹೌದಲ್ವಾ? ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಎಷ್ಟು ದೂರ ಇದ್ರೂ ಪರವಾಗಿಲ್ಲ. ಅವ್ರು ಪ್ರತಿನಿತ್ಯ ಮಾತಾಡ್ತಾ ಇರ್ತೀವಿ. ಇಲ್ಲಾಂದ್ರೆ ಮೆಸೇಜ್ ಕಳಿಸ್ತಾ ಇರ್ತೀವಿ. ಅವರಿಂದ ಮೆಸೇಜ್ ಬರ್ತಾ ಇರುತ್ತೆ. ಮೆಸೇಜ್‌ಗಳಲ್ಲಿ ಕೂಡ ನೋಡುವಾಗ ದೊಡ್ಡ ವಿಷಯ ಏನಿರಲ್ಲ ಅಲ್ಲಿ. ಏನಿರಲ್ಲ. ಇವತ್ತು ಹೇಗಿದೀಯಾ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಊಟ ಆಯ್ತಾ? ಕಾಫಿ ಆಯ್ತಾ? ಎಲ್ಲಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಇವೇ ವಿಷಯಗಳು ಮತ್ತೆ ಅವು ಬಿಟ್ರೆ ಮತ್ತೇನಿಲ್ಲ. ಉದ್ಯೋಗಕ್ಕೆ ಹೋದ್ರಾ? ಕೆಲ್ಸಕ್ಕೆ ಹೋದ್ರಾ? ತಿಂಡಿ ತಿಂದ್ರಾ? ಆರೋಗ್ಯವಾಗಿದ್ದೀರಾ? ಈ ವಿಚಾರಗಳು. ಇವಾಗ ದೇವರ ಸಹವಾಸದಲ್ಲಿ ಎಂದಾಗ ಪ್ರಿಯರಾದ ದೇವರ ಮಕ್ಕಳಿರ, ದೇವರೊಟ್ಟಿಗೆ ನಾವು ಮಾತನಾಡುವಂಥದ್ದು. ಹೇಗೆ? ಎಲ್ಲಿ ನಡೆಯುತ್ತೆ ದೇವರ ಸಹವಾಸ? ದೇವರ ಸಹವಾಸ ಎಲ್ಲಿ ನಡೆಯುತ್ತೆ? ಹೇಗೆ ನಡೆಯುತ್ತೆ? ಅಂತ ನಾವು ಒಂದ್ಸಾರಿ ಕಲಿಬೇಕು. ಪ್ರಿಯರೇ, ಕೀರ್ತನೆ ಗ್ರಂಥದಲ್ಲಿ 1ನೇ ಅಧ್ಯಾಯ 1ನೇ ವಚನವನ್ನ ಒಂದ್ಸಾರಿ ಗಮನಿಸಿರಿ. 1ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ಓದಿ ಯಾರಾದ್ರು. ಕೀರ್ತನೆ ಗ್ರಂಥ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನೆಷ್ಟೋ ಧನ್ಯನು. ಸಾಕು. ಅಂದ್ರೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು. ಅವನು ಎಷ್ಟೋ ಧನ್ಯನು.
ದೇವರ ವಾಕ್ಯವನ್ನು, ದೇವರ ಧರ್ಮಶಾಸ್ತ್ರ. ಪ್ರಿಯರ ದೇವ್ರ ಮಕ್ಕಳಿರ, ಆತನ ವಾಕ್ಯಗಳನ್ನ ಧ್ಯಾನಿಸ್ತಿರ್ಬೇಕು ಅಂತ. ಮೊದಲನೇದಾಗಿ ಧ್ಯಾನಿಸುವಂಥದ್ದು ಆತನೊಟ್ಟಿಗೆ ಮಾತನಾಡುವಂಥದ್ದು. ದೇವರೊಟ್ಟಿಗೆ ಮಾತನಾಡುವಂಥದ್ದು. ದೇವರೊಟ್ಟಿಗೆ ಮಾತನಾಡುವಂಥದ್ದು ಅಂದ್ರೆ ಆತನ ಸಹವಾಸದಲ್ಲಿ ಇರುವಂತ. ಇವಾಗ ಯಾರಾದರೂ ಸ್ನೇಹಿತರ ಸಹವಾಸ, ಬಂಧು ಮಿತ್ರರ ಸಹವಾಸ ಅಂದಾಗ ಏನಿರುತ್ತೆಪ್ಪ ಅಂದ್ರೆ ಏನೋ ಮಾತಾಡಿಕೊಳ್ಳುವಂಥದ್ದು ಅದು ಇದು ಅಂತ ಅಷ್ಟೇ. ಇವಾಗ ದೇವರ ಸಹವಾಸದಲ್ಲಿ ಅಂದ್ರೆ ಅವರೊಟ್ಟಿಗೆ ನಾವು ಮಾತಾಡಿಕೊಳ್ಳುವಂಥದ್ದು, ಅವ್ರ ಬಗ್ಗೆ ನಾವು ವಿಚಾರ ಮಾಡುವಂಥದ್ದು, ಅವರ ಧ್ಯಾನದಲ್ಲಿ ನಾವು ಇರುವಂಥದ್ದು, ಅವರೊಟ್ಟಿಗೆ ಮಾತನಾಡಿಕೊಳ್ಳುವಂಥದ್ದು. ಅವರೊಟ್ಟಿಗೆ ಮಾತನಾಡುವಂತ ಅನುಭವ ನಮ್ಗಿದೆಯಾ? ದೇವರೊಟ್ಟಿಗೆ ಮಾತನಾಡುವಂತ ಅನುಭವ, ಅದೇ ಪ್ರಾರ್ಥನೆ. ಇನ್ನೊಂದೇನಪ್ಪ ಅಂದ್ರೆ ಮೊಣಕಾಲಾಕಿ ಪ್ರಾರ್ಥನೆ ಮಾಡುವಂಥದ್ದು ಇರಬೇಕು. ಪ್ರಾರ್ಥನೆಗಳು ಕುಟುಂಬದವರು ಎಲ್ಲರೂ ಕೂಡ ನಿಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆಗಳು. ಅದೇ ರೀತಿಯಲ್ಲಿ ಪರ್ಸನಲ್ ಆಗಿ ಪ್ರಾರ್ಥನೆ, ವೈಯಕ್ತಿಕವಾದಂತ ಒಂದು ಪ್ರಾರ್ಥನೆ ನಮ್ಮ ಜೀವನದಲ್ಲಿ ನಡೀತಾ ಇದೆಯಾ? ನಮ್ಮ ಬದುಕಿನಲ್ಲಿ ನಡೀತಾ ಇದೆಯಾ? ಅದು ನೋಡು. ಒಂದು ವೇಳೆ ಪ್ರತಿನಿತ್ಯ ದೇವರ ಸಹವಾಸದಲ್ಲಿ ಪ್ರಾರ್ಥನೆಯಲ್ಲಿದ್ರೆ ಇನ್ನೂ ಹೆಚ್ಚಾಗಿ ಇರಬೇಕು. ಅದೇ ರೀತಿಯಲ್ಲಿ ಇನ್ನೊಬ್ಬರನ್ನ ಒಂದು ಈ ರೀತಿ ದೇವರ ಸಹವಾಸದಲ್ಲಿ ಬೆಳಿಬೇಕು ಅಂತ ಹೇಳಿ ಒಬ್ರಿಗೊಬ್ರು ನಾವು ಪ್ರೋತ್ಸಾಹ ಕೊಡ್ಬೇಕು ಪ್ರಿಯರೇ. ಹೊಸ ಒಡಂಬಡಿಕೆಯಲ್ಲಿ ದೇವರು ಒಬ್ಬರನ್ನ ಮೆಚ್ಕೊಳ್ತಾ ಇದ್ದಾರೆ. ಅವ್ರು ಏನ್ ಮಾಡ್ತಾ ಇದಾರೆ ನೋಡಿ. ಒಂದ್ಸಾರಿ ಒಂದ್ ಮಾತು ಯಾವ್ದಪ್ಪ, ಅಪೊಸ್ತಲರ ಕೃತ್ಯಗಳು. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 1ನೇ ವಚನ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನೋಡಿ. ಕೈಸರಯ್ಯದಲ್ಲಿ ಇತಾಲ್ಯದ ಪಟಾಲಮೆನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೇಲ್ಯನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನೂ ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಸಾಕು ನೋಡಿ, ಗಮನಿಸ್ರಿ. ಕೈಸರೆಯಲ್ಲಿದ್ದ ಇತಾಲ್ಯದ ಪಟಾಲಮೆನಿಸಿಕೊಳ್ಳುವ ಒಂದು ಪಟಾಲಮಿಯ ಶತಾಧಿಪತಿಯಾದ ಕೊರ್ನೇಲ್ಯನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮಗಳನ್ನ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ದೇವರಿಗೆ ನಿತ್ಯವೂ ಪ್ರಾರ್ಥನೆ ಅಂದರೆ ದೇವರ ಸಹವಾಸದಲ್ಲಿ ಅಂದಾಗ ದೇವರು ಹೇಳುವಂತ ಮಾತುಗಳನ್ನು ಕೇಳುವಂಥದ್ದು ಮೊದಲನೇದಾಗಿ. ಎರಡನೇದಾಗಿ ಆತನ ಜೊತೆಗೆ ಮಾತಾಡುವಂಥದ್ದು. ದೇವರಂದ್ರೆ ಭಯ, ದೇವರಂದ್ರೆ ಭಕ್ತಿ, ಆತನು ಮೆಚ್ಚುವಂತ ಕ್ರಿಯೆಗಳು. ಈತನು ಬಂದಾಗ ಒಬ್ಬ ಅನ್ಯನು ಪ್ರಿಯರೇ. ಇಸ್ರಾಯೇಲ್ಯನೂ ಅಲ್ಲ, ಕ್ರೈಸ್ತನೂ ಅಲ್ಲ, ಒಬ್ಬ ಅನ್ಯನು. ಅನ್ಯನಾಗಿರುವಂತ ಈತನು ಆಲೋಚನೆ ಮಾಡುವಾಗ ಭಕ್ತನಾಗಿದ್ದಾನೆ. ಎರಡನೇದಾಗಿ ದಾನ ಧರ್ಮಗಳನ್ನು ಮಾಡುವಂಥದ್ದು. ಇನ್ನೊಂದು ನೋಡುವಾಗ ಪ್ರತಿನಿತ್ಯ ದೇವರ ಪ್ರಾರ್ಥನೆಯಲ್ಲಿದ್ದಾನಂತೆ. ಪ್ರತಿನಿತ್ಯ ಮೊದಲನೇದಾಗಿ ಭಯ ಪಡ್ತಾ ಇದ್ದಾರೆ. ದೇವರಂದ್ರೆ ಒಂದು ರೀತಿಯಲ್ಲಿ ಭಕ್ತಿ. ಯಾಕಂದ್ರೆ ಆ ದೇವರು ಸತ್ಯವಂತನು, ಪರಿಶುದ್ಧನು ಆಗಿರುವಾಗ ಅಂತ ಪರಿಶುದ್ಧನಾದಂತ ತಂದೆಯಾದ ದೇವರ ವಿಷಯದಲ್ಲಿ ಭಯ ಇದೆ, ಭಕ್ತಿ ಇದೆ. ಭಯ ಭಕ್ತಿಯಿಂದ ಏನ್ರಿ ಜೀವಿಸ್ತಾ ಇದ್ದಾರೆ. ಅದೇ ಪ್ರಕಾರ ಎಲ್ಲರನ್ನು ಪ್ರೀತಿಸ್ತಾ ಇದ್ದಾನೆ ಆ ಮನುಷ್ಯ. ಪ್ರೀತಿ ತೋರಿಸ್ತಾ ಇದ್ದಾನೆ. ಯಾರಾದ್ರೂ ಬಡವರಿದ್ರೆ ಅವರಿಗೆ ದಾನ ಧರ್ಮಗಳನ್ನು ಮಾಡುವಂಥದ್ದು.
ದೇವರ ಹೆಸರಿನಲ್ಲಿ ಪ್ರಾರ್ಥನೆಗಳು, ಪ್ರಾರ್ಥನೆ. ಗಮನಿಸ್ರಿ, ಈಗಿನ ಕಾಲದಲ್ಲಿ ಭಕ್ತರು ಅಂತ ಹೇಳ್ಕೊಳ್ತಾರೆ, ಪ್ರಾರ್ಥನೆಗೆ ಹೋಗ್ತೀವಿ ಅಂತ ಹೇಳ್ತಾರೆ, ಸಭೆಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಆದ್ರೆ ಕುಟುಂಬ ಪ್ರಾರ್ಥನೆ ಇರಲ್ಲ, ಕುಟುಂಬದಲ್ಲಿ ಪ್ರಾರ್ಥನೆಗಳು ಮಾಡ್ತಾ ಇರಲ್ಲ. ಅದೇ ಪ್ರಕಾರ ಪರ್ಸನಲ್ ಪ್ರಾರ್ಥನೆಗಳು ಕೂಡ ಇರಲ್ಲ ಏನ್ರಿ. ಇವ್ರು ನೋಡಿ, ಒಬ್ಬ ಅನ್ಯನಾಗಿರುವಾಗ ನಿತ್ಯವೂ ಪ್ರಾರ್ಥನೆಯಲ್ಲಿದ್ದಾನಂತೆ. ಅವ್ರು ಏನ್ ಕೆಲಸ ಮಾಡ್ಕೋಬೇಕೋ ಕೆಲಸ ಮಾಡಿಕೊಂಡು ನಿತ್ಯವೂ ಪ್ರಾರ್ಥನೆಯಲ್ಲಿದ್ದಾಗ ದೇವರು ಏನ್ರಿ ಒಬ್ಬ ದೇವದೂತನನ್ನ ಕಳಿಸ್ಕೊಡ್ತಾನೆ. ದೇವದೂತನನ್ನ. ಎರಡನೇದಾಗಿ ಏನ್ರಿ ಸುವಾರ್ತೆ ತಲುಪುವಂತೆ ಮಾಡ್ತಾನೆ ಆತನು, ತಂದೆಯಾದ ದೇವರು. ದೇವದೂತನನ್ನ ಕಳಿಸ್ಕೊಟ್ಟು ಕೊರ್ನೇಲನೇ, ಪೇತ್ರನು ಎಂಬ ಮನುಷ್ಯನಿದ್ದಾನೆ ಸೇವಕನು, ಆತನನ್ನ ಕರೆ ಕಳಿಸ್ಕೊಂಡು ಆತನ ಮೂಲಕ ನನ್ನ ಉಪದೇಶವನ್ನ ತಿಳಿದುಕೋ, ಆತನ ಮೂಲಕ ನನ್ನ ಉಪದೇಶವನ್ನ ತಿಳಿದುಕೋ. ಇನ್ನು ಬಹಳವಾಗಿ ನೀನು ಬೆಳಿಬೇಕು. ಯಾಕೆಂದ್ರೆ ನಿನ್ನ ಭಕ್ತಿ, ನಿನ್ನ ಪ್ರಾರ್ಥನೆ ನನಗಿಷ್ಟ ಆಗಿದೆ. ನೀನು ಪ್ರತಿನಿತ್ಯ ನನ್ನೊಟ್ಟಿಗೆ ನೀನು ಮಾತಾಡ್ತಾ ಇದೀಯ. ನಾನು ಹೇಗಿದ್ದೀನಂತ ಗೊತ್ತಿಲ್ಲದೆ ಇದ್ರು, ನನ್ನ ಬಗ್ಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಇಲ್ಲದೆ ಇದ್ರು, ನೀನು ನನ್ನನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ, ನನ್ನನ್ನು ತಿಳ್ಕೊಳ್ಳೋದಕ್ಕೆ ನೀನು ಪ್ರಯತ್ನ ಮಾಡ್ತಾ ಇದೀಯಾ. ಆದ್ದರಿಂದ ಇನ್ನು ಹೆಚ್ಚಾಗಿ ನಿನಗೆ ತಿಳಿಸ್ಬೇಕು ಅಂತ ನನಗೆ ಆಸೆ ಇದೆ. ನನ್ನ ಭಕ್ತನಿದ್ದಾನೆ ಪೇತ್ರನು, ಆತನನ್ನ ಕರೆ ಕಳಿಸಿಕೊಂಡು ನೀನು ತಿಳ್ಕೋ ನೀನು ಅಂತೇಳಿ ದೇವರು ಅವ್ರಿಗೆ ಒಂದು ಅವಕಾಶವನ್ನ ಕೊಡುವಂಥದ್ದು. ದೇವರು ಆತನಿಗೆ ಒಂದು ಅವಕಾಶವನ್ನು, ಒಳ್ಳೆ ಅವಕಾಶ ನೋಡಿ. ಅನ್ಯನಾಗಿರುವಂತಹ ಆತನೇ ದೇವರ ಸಹವಾಸದಲ್ಲಿದ್ದಾನೆ. ಆತ ದೇವರ ಸಹವಾಸದಲ್ಲಿ ಅಂದ್ರೆ ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿ, ದೇವರ ಸಹವಾಸದಲ್ಲಿ ಅಂದ್ರೆ ಪ್ರಾರ್ಥನೆಯಲ್ಲಿ, ಆತನ ವಾಕ್ಯಗಳನ್ನು ಕೇಳುವುದರಲ್ಲಿ, ದೇವರು ಮೆಚ್ಚುವಂತ ಒಂದು ಕೆಲಸ ಮಾಡುವುದರಲ್ಲಿ ನಾವಿರಬೇಕು ಪ್ರೇರೆ. ಯಾಕೆಂದ್ರೆ ಕೊನೆ ದಿನಗಳಲ್ಲಿ ಇದ್ದೀವಲ್ವಾ. ಕೊನೆ ದಿನಗಳಲ್ಲಿದ್ದಂತ ನಾವು ಸಮಯವನ್ನ ವ್ಯರ್ಥ ಮಾಡಿಕೊಳ್ಳದೆ ಸದ್ವಿನಿಯೋಗ ಮಾಡಿಕೊಂಡು ದೇವರು ಮೆಚ್ಚುವಂತ ಒಂದು ಕೆಲಸವನ್ನು ಮಾಡಬೇಕು. ಮೊದಲನೇದಾಗಿ ದೇವರ ಸಹವಾಸದಲ್ಲಿ ನಾವೆಲ್ಲರೂ ಇರಬೇಕು, ಪ್ರತಿನಿತ್ಯ ದೇವರ ಸಹವಾಸದಲ್ಲಿ. ಇವಾಗ ನೀವೆಲ್ಲರೂ ಕೂಡ ಪ್ರತಿ ದಿನಾಲೂ ಪ್ರಾರ್ಥನೆಗೆ ಜಾಯಿನ್ ಆಗ್ತಾ ಇದ್ದೀರಾ, ವಾಕ್ಯಗಳನ್ನು ಕೇಳ್ತಾ ಇದ್ದೀರಾ. ಅದು ಅಲ್ಲದೆ ಇನ್ನು ಹೆಚ್ಚಾಗಿ ನೀವು ಕೆಲಸಕ್ಕೆ ಹೋಗುವಂತ ಸಮಯದಲ್ಲಿ ಕೂಡ ಏನ್ರಿ, ನಿಮ್ಗೆ ಅನುಕೂಲ ಇದ್ದಾಗ ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅನುಕೂಲ ಇಲ್ಲದೆ ಇದ್ದಾಗ ಹೃದಯದಲ್ಲಿ ನೀವು ದೇವರನ್ನ ನೆನೆಸ್ಕೊಳ್ತಾ ಯಾವಾಗಲೂ ದೇವರ ಒಂದು ಸಹವಾಸದಲ್ಲಿ ನಾವೆಲ್ಲರೂ ಇರಬೇಕು. ಒಳ್ಳೆ ವ್ಯಕ್ತಿಯನ್ನಲ್ಲಿ ನಾವು ನೋಡ್ತೀವಿ. ಅದೇ ಪ್ರಕಾರ ಹಳೆ ಒಡಂಬಡಿಕೆಯಲ್ಲಿ ಕೂಡ ಕೆಲವರು ಭಕ್ತರನ್ನು ನೋಡ್ತೀವಿ. ಎಲ್ಲಾ ಭಕ್ತರಿಗಿಂತ ದಾನಿಯೇಲ್ ಬಗ್ಗೆ ನೋಡಿ, ದಾನಿಯೇಲನು ನನ್ನ ಪ್ರಿಯ ಭಕ್ತನು, ನನ್ನ ಪ್ರಿಯವಾದಂತ ಮನುಷ್ಯನು ಅಂತೇಳಿ ದಾನಿಯೇಲನ ವಿಷಯದಲ್ಲಿ ದೇವರೇ ಸಾಕ್ಷಿ ಕೊಡ್ತಾರೆ. ಯಾಕೆ ಸಾಕ್ಷಿ ಕೊಡ್ತಾರಪ್ಪ ಅಂತ ನೋಡುವಾಗ, ದಾನಿಯೇಲನು ನೋಡಿ ಭಕ್ತಿಯಿಂದ ಇದ್ದಾನೆ, ಯಥಾರ್ಥವಾಗಿದ್ದಾನೆ. ದಾನಿಯೇಲನಿದ್ದಂತ ಕಾಲದಲ್ಲಿ ಒಂದು ಆಜ್ಞೆ ಬರುತ್ತೆ. ದಾನಿಯೇಲನಿಗೆ ಏನಪ್ಪ ಅಂದ್ರೆ ಮೇನ್ ಟಾರ್ಗೆಟ್ ದಾನಿಯೇಲನನ್ನ ಸಿಗಾಕ್ಸ್ಬೇಕು, ಇಲ್ಲಾಂದ್ರೆ ತಪ್ಪಿಡಿಬೇಕು ಎಂಬುವಂತ ಕುತಂತ್ರದಿಂದ ಸುಮಾರು 1 ತಿಂಗಳವರೆಗೆ ನಾವು ಯಾವ ದೇವರುಗಳನ್ನ ನಾವು ಪ್ರಾರ್ಥಿಸಬಾರದು, ಕೇವಲ ಅರಸನನ್ನ ಮಾತ್ರ ಪ್ರಾರ್ಥಿಸಬೇಕು ಎಂಬ ಆಜ್ಞೆ ಹೊರಡುತ್ತಾರೆ. ಯಾತಕ್ಕಾಗಿಪ್ಪ ಅಂತ ನೋಡುವಾಗ, ದಾನಿಯೇಲನನ್ನ ಹೇಗಾದ್ರೂ ಮಾಡಿ ತಪ್ಪಿನಲ್ಲಿ ಸಿಗಾಕ್ಸ್ಬೇಕು ಅಂತ. ತಪ್ಪಿನಲ್ಲಿ ಸಿಗಾಕ್ಸಿದ ಮೇಲೆ ದಾನಿಯೇಲನನ್ನ ಈ ಒಂದು ಸಿಂಹಾಸನದಿಂದ, ಅಧಿಕಾರದಿಂದ ಇಳಿಸಿ ಆ ಮನುಷ್ಯನನ್ನ ಕೊಂದಾಗ್ಬೇಕು. ಎಂತದ್ದು ಕೂಡ, ಅದು ಕೂಡ ಏನ್ ಮಾಡಿದಾರಪ್ಪ ಅಂದ್ರೆ ಸಿಂಹಗಳ ಗವಿಯಲ್ಲಿ ಹಾಕ್ಬೇಕು ಅಂತ.
ಯಾವ ಗವಿಯಲ್ಲಿ? ಸಿಂಹಗಳ ಗವಿಯಲ್ಲಿ. ಅಂದ್ರೆ ಅರಸನನ್ನ ಪೂಜಿಸ್ಬೇಕು, ಅರಸನಿಗೆ ಕೇಳ್ಕೋಬೇಕು. 1 ತಿಂಗಳದವರೆಗೆ ಯಾರು ಕೂಡ ಅವರವರ ಮನೆ ದೇವತೆಗಳಿಗೆ ಅಂತ ನೇಮಕ ಮಾಡ್ಕೊಂಡಿರ್ತಾರಲ್ಲ, ಯಾರು ಕೂಡ ದೇವರುಗಳಿಗೆ ಪೂಜೆ ಮಾಡಲೇಬಾರದು. ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ, ಬೇಡುವಂಥದ್ದು ಏನಾದ್ರೂ ಇದ್ರೆ, ಸೀದಾ ನೀವು ಅರಸನ ಬಳಿಗೆ ಬರಬೇಕು. ಅರಸನ ಮನೆಗೆ ಬಂದು, ಅರಸನ ಬಳಿಗೆ ಬಂದು, ಅರಸನ ಬಳಿಯಲ್ಲಿ ನೀವು ಬೇಡಬೇಕು, ಅರಸನಿಗೆ ಬೇಡಬೇಕು. ಇದು 1 ತಿಂಗಳವರೆಗೆ ಪಾಲಿಸಬೇಕು. ಒಂದು ವೇಳೆ ಯಾರಾದರೂ ತಮ್ಮ ತಮ್ಮ ದೇವತೆಗಳಿಗೆ ಒಂದು ವೇಳೆ ಪ್ರಾರ್ಥನೆ ಮಾಡೋದಿದ್ರೆ, ಅಂತವರು ಸಿಕ್ಕಾಕೊಂಡಾಗ ಅವರನ್ನ ಸೀದಾ ಅರೆಸ್ಟ್ ಮಾಡಿ ಬಂಧಿಸಿ ಸಿಂಹಗಳ ಗವಿಯಲ್ಲಿ ಹಾಕ್ಬೇಕು ಎಂಬುವಂತ ಅಪ್ಪಣೆ ಬಂದಿರುತ್ತೆ ರೀ. ಇಂಥ ಸಮಯದಲ್ಲಿ ದಾನಿಯೇಲನ್ ಏನ್ ಮಾಡ್ತಾನೆ? ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 10ನೇ ವಚನ. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 10ನೇ ವಚನವನ್ನ ನೋಡಿ ಪ್ರಿಯರೇ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಟ್ಟಿದ್ದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಹೊತ್ತು ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಸಾಕು. ನೋಡಿದ್ರೆ ಕಠಿಣವಾದಂತಹ ಆಜ್ಞೆ ಇದೆ ರೀ. ಯಾವ ದೇವರುಗಳಿಗೆ ಯಾರು ಪ್ರಾರ್ಥನೆ ಮಾಡಬಾರದು ಎಂಬ ಆಜ್ಞೆ ಆ ಒಂದು ದೇಶಕ್ಕೆ ಬಂದಿರುತ್ತೆ. ಎಲ್ಲ ಕಡೆ ಸೈನಿಕರಿದ್ದಾರೆ, ಎಲ್ಲರನ್ನ ಗಮನಿಸ್ತಾ ಇದ್ದಾರೆ. ಯಾರು ಹೇಗಿದ್ರು ಪರವಾಗಿಲ್ಲ, ಎಂತ ಆಜ್ಞೆ ಬಂದ್ರೂ ಪರವಾಗಿಲ್ಲ, ನಾನ್ ಮಾತ್ರ ಪ್ರಾರ್ಥನೆಯಲ್ಲಿರ್ಬೇಕು. ನೋಡಿ, ಅಲ್ಲಿ ದಿನಕ್ಕೆ 3 ವರ್ತಿ, ಪ್ರತಿದಿನ 3 ಸಾರಿ ಪ್ರತ್ಯೇಕವಾಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂಥದ್ದು. ಇವಾಗ ನಮ್ಮ ಜೀವನದಲ್ಲಿ ಏನಾದರೂ ಆ ತರ ನಡೀತಾ ಇದೆಯಾ ಅಂತ ನೋಡುವಾಗ, ಪ್ರಾರ್ಥನೆಗೆ ಎಷ್ಟು ಸಮಯ ಕೊಡ್ತಾ ಇದೀವಿ? ದೇವ್ರ ಹತ್ರ ಮಾತನಾಡೋದಕ್ಕೆ, ದೇವರೊಟ್ಟಿಗೆ ಮಾತನಾಡೋದಕ್ಕೆ ನಾವು ಎಷ್ಟು ಸಮಯ ಕೊಡ್ತಾ ಇದೀವಿ? ಸಮಯ ಎಷ್ಟು? ಸ್ನೇಹಿತರ ಒಟ್ಟಿಗೆ ಮಾತಾಡ್ಬೇಕಾದ್ರೆ ಗಂಟೆ ಗಂಟೆ ಫೋನ್ ಇಟ್ಕೊಂಡಿರ್ತಾರೆ ಪ್ರೇಯರ್. ಫೋನು ಬಿಡೋದೇ ಇಲ್ಲ ಗಟ್ಟಿಯಾಗಿ. ಅದು ಏನಪ್ಪಾ ಅಂದ್ರೆ, ಈ ದೇಹದಲ್ಲಿ ಅದೊಂದು ಅಂಟುಕೊಂಡಿರುತ್ತೆ ರೀ. ಈ ದೇಹದಲ್ಲಿ ಅಂಟುಕೊಂಡಿರುತ್ತೆ ಫೋನ್ಗಳು. ಏನಪ್ಪಾ, ಯಾರಾದ್ರೂ ಫೋನ್ ಮಾಡಿದ್ರೆ ಗಂಟೆ ಗಂಟೆ. ಅಲ್ಲಪ್ಪ, ಪಕ್ಕದಲ್ಲಿದ್ದವ್ರು ಯಾರು ಏನಂದ್ಕೊಳ್ತಾರೆ, ಯಾರು ಏನಂದ್ಕೊಟ್ರು ನನಗೆ ಯಾಕೆ? ನನ್ನ ಇಂಪಾರ್ಟೆಂಟ್ ಕಾಲು, ನನ್ನ ಸ್ನೇಹಿತರು, ನನಗೆ ಬೇಕಾದವರು, ನನ್ನ ಸಹವಾಸ, ಗಂಟೆಗಳೇ ಮಾತಾಡ್ತಾರ. 24 ಗಂಟೆ ಇಟ್ಕೊಂಡು ಮಾತಾಡ್ತಾರ ಏನ್ರಿ? ಮೆಸೇಜ್ಗಳು, ವಾಯ್ಸ್ ಮೆಸೇಜ್ಗಳು ಇಲ್ಲಾಂದ್ರೆ ಕಳಿಸ್ತಾ ಇರ್ತಾರ. ಅಂದ್ರೆ ಬಹಳ ಸಹವಾಸ. ಯಾರೊಟ್ಟಿಗೆ ಸಹವಾಸ ಇದೆ ಅವರಿಗೆ? ಸ್ನೇಹಿತರೊಟ್ಟಿಗೆ ಸಹವಾಸ ಇದೆ, ಇನ್ನು ಬಂಧು ಮಿತ್ರರೊಟ್ಟಿಗೆ ಸಹವಾಸ ಇದೆ. ಮಾತುಗಳು ನೋಡುವಾಗ ಗಂಟೆ ಮಾತುಗಳು. ಏನ್ ಮಾತಾಡ್ತಾರೆ? ಏನಿರುತ್ತೆ ಪ್ರಿಯರೇ? ಏನಿರುತ್ತೆ ಹೇಳಿ? ಅಂದ್ರೆ ಮಾತಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, 1-2 ಮಾತು ಮುಗಿಬೇಕಷ್ಟೇ. ಇಲ್ಲಾಂದ್ರೆ ಇದನ್ನ ಅಂಟಿಕೊಂಡಪ್ಪ ಅಂದ್ರೆ ಇದು ನಿಮ್ಮನ್ನ ನುಂಗಿ ಬಿಡುತ್ತೆ, ನಿಮ್ಮನ್ನ ಕುಡಿದು ಬಿಡುತ್ತೆ, ನಿಮ್ಮನ್ನ ಸಾಯಿಸ್ಬಿಡುತ್ತೆ. ಇದು ನಿಮ್ಮನ್ನ ಬೇಗ ಸಾಯಿಸ್ಬಿಡುತ್ತೆ ಪ್ರಿಯರೇ. ಮಾನಸಿಕವಾಗಿ ಸಾಯಿಸುತ್ತೆ, ದೈಹಿಕವಾಗಿ ಸಾಯಿಸುತ್ತೆ, ಅನಾರೋಗ್ಯ ಪಾಲು ಮಾಡುತ್ತೆ, ರೋಗದ ಪಾಲು ಪೂರ್ತಿ. ಅಂದ್ರೆ ಇದರಿಂದ ಅಪಾಯ ಇದೆ ರೀ ನಮ್ಗೆ. ದೇವರಿಂದ ದೂರ ಮಾಡುತ್ತೆ ಇದು. ದೇವರಿಂದ ದೂರ ಆಗುತ್ತೀವಿ. ಎರಡನೇದಾಗಿ ರೋಗವನ್ನು ತಂದುಕೊಳ್ತೀವಿ. ಅದು ಮಾನಸಿಕವಾದಂತ ರೋಗನೂ ಬರುತ್ತೆ. ಇವೆಲ್ಲ ಗೊತ್ತಿದ್ರು ಕೂಡ ನಾವೇನಪ್ಪ ಅಂದ್ರೆ ಇದನ್ನ ಗಟ್ಟಿಗೆ ಅಂಟಿಕೊಂಡು ಇದರ ಸಹವಾಸ ಬಹಳ ಇರ್ತೀವಿ ಪ್ರಿಯರೇ. ಅದು ನಿಮ್ಮ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ? ಅದು ಬೆಂಕಿ ಕೊಂಡಕ್ಕೆ ಕರ್ಕೊಂಡು ಹೋಗುತ್ತೆ. ನಿಮ್ಮ ಕುಟುಂಬ ನಾಶ ಮಾಡುತ್ತೆ, ನಿಮ್ಮನ್ನ ಹಾಳು ಮಾಡುತ್ತೆ. ದೇವರಿಗೆ ಕೊಡುವಂತ ಸಮಯವನ್ನ ಕೊಡದೆ ದೂರ ಆಗ್ತೀವಿ.
ಇಂಥ ಪರಿಸ್ಥಿತಿಗಳಿದ್ದಾಗಲೂ ಕೂಡ ಈ ಮೊಬೈಲ್ ಸಹವಾಸ ಬಹಳ ಇದೆ. ಮೊಬೈಲ್ ಇರ್ಲಿ. ಯಾವಾಗ ಅವಶ್ಯಕತೆ ಇದೆಯೋ ಅವಾಗ ಮಾತ್ರ ಅದನ್ನ ಬಳಸ್ಕೊಳ್ಳೋಣ, ತಪ್ಪೇನಿಲ್ಲ. ಆದ್ರೆ ಹೆಚ್ಚಾಗಿ ನಾವು ದೇವರ ಸಹವಾಸದಲ್ಲಿರ್ಬೇಕು. ಎಷ್ಟು ಟೈಮ್ ಕೊಟ್ಟಿದ್ದೀವಿ ಹೇಳಿ ನಾವೆಲ್ಲರೂ ಕೂಡ ದೇವರಿಗೆ? ನಾವೆಲ್ಲರೂ ದೇವರಿಗೆ ಎಷ್ಟು ಸಮಯ ಕೊಟ್ಟಿದ್ದೀವಿ? ಇವಾಗ ನೋಡಿ, ಸಮಯ ಕೊಟ್ಟಿದ್ದೀವಿ ಅಂತ ಹಾಗಂತ ಮತ್ತೆ ಕೆಲ್ಸ ಬಿಟ್ಟು ಇರ್ಬೇಕಂತ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಏನ್ ಕೆಲಸ ಇದೆ ಕೆಲಸ ಮಾಡ್ಕೋಬೇಕು. ಕೆಲಸ ಮಾಡದೆ ಹೋದ್ರೆ ಇದು ದೇಹ ರೋಗದಲ್ಲಿ ಇರ್ಬೇಕಾಗುತ್ತೆ. ಈ ದೇಹ ಇದೆಯಲ್ಲ, ಈ ದೇಹಕ್ಕೆ ಕೆಲಸ ಕೊಡಬೇಕು. ಊಟ ಮಾಡಿದ್ದು ಜೀರ್ಣ ಮಾಡ್ಕೊಳ್ಬೇಕಾದ್ರೆ ವಾಕಿಂಗ್ ಮಾಡ್ಬೇಕು, ಇಲ್ಲಾಂದ್ರೆ ಒಟ್ಟಿನಲ್ಲಿ ನಾವು ಕೆಲಸದಲ್ಲಿ ಇರ್ಬೇಕು. ಇಲ್ಲಾಂದ್ರೆ ಮೋಸ ಹೋಗ್ತೀವಿ ಪ್ರಿಯರ ದೇವ್ರ ಮಕ್ಕಳಿರ. ಈ ಸಹವಾಸ ನೋಡುವಾಗ ಏನ್ರಿ, ಲೋಕದ ಸಹವಾಸ, ಲೋಕದಲ್ಲಿ ಸ್ನೇಹಿತರ ಸಹವಾಸ, ಬಂಧು ಮಿತ್ರರು. ಯೌವನ ಕಾಲದಲ್ಲಿ ಹುಡುಗ ಅಂದ್ರೆ ಹುಡುಗರು ಹೆಚ್ಚಾಗಿ ಬಲಿ ಆಗ್ತಾ ಇರ್ತಾರೆ. ಯುವಕರೇ, ನೀವು ಬಲಿ ಆಗ್ಬೇಡ್ರಿ, ಹುಷಾರಾಗಿರಿ ನೀವು. ಯೌವನ ಕಾಲದಲ್ಲಿ ನಿನ್ನ ತಂದೆ ಕೆಲಸ ಮಾಡಬೇಕು. ಯೌವನ ಕಾಲದಲ್ಲಿ ನಿನ್ನ ತಂದೆಯಾದ ದೇವರ ಕೆಲಸ ನೀನ್ ಮಾಡಬೇಕು. ದೇವರ ಸಹವಾಸದಲ್ಲಿ ನೀನ್ ಇರ್ಬೇಕು. ಯೌವನ ಕಾಲದಲ್ಲಿ ಇದ್ದಂತ ಆರೋಗ್ಯವೆಲ್ಲ ದೆವ್ವಕ್ಕೆ ಕೊಟ್ರೆ, ದೆವ್ವ ಅಂತಂದ್ರೆ ನಿನ್ನ ಸಹವಾಸ ನೋಡು ಒಂದ್ಸಾರಿ. ಲೋಕದ ಸಹವಾಸ, ದೆವ್ವದ ಸಹವಾಸ. ವಾಕ್ಯದ ಮೂಲಕ ಆಲೋಚನೆ ಮಾಡು ಒಂದ್ಸಾರಿ, ಗೊತ್ತಾಗುತ್ತೆ ನಾನು ಯಾರ ಸಹವಾಸದಲ್ಲಿದ್ದೀನಿ ಅಂತ. ದೇವರ ಸಹವಾಸದಲ್ಲಿ ಇದ್ದೀನ ಅಥವಾ ದೆವ್ವದ ಸಹವಾಸದಲ್ಲಿ ಇದ್ದೀನ? ಲೋಕದ ಸಹವಾಸ ಅಂದ್ರೆ ದೆವ್ವದ ಸಹವಾಸನೆ. ಲೋಕದ ಸಹವಾಸ ಅಂದ್ರೆ ದೆವ್ವದ ಸಹವಾಸನೆ. ಅಂದ್ರೆ ಲೋಕದ ರೀತಿಯಲ್ಲಿ ನಮ್ಮ ಬದುಕು ಇದೆ, ಲೋಕದ ಸಹವಾಸದಲ್ಲಿದ್ದೀವಿ ಅಂದ್ರೆ ಪ್ರಿಯರ ದೇವರ ಮಕ್ಕಳಿರ ದುರಾತ್ಮನ ಸಹವಾಸದಲ್ಲಿದ್ದೀವಿ. ಹಣದ ವಿಷಯದಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಲೋಕದ ವ್ಯವಹಾರ ವಿಷಯದಲ್ಲಿ ಆಗಿರ್ಬೋದು, ಇದು ಏನೇ ಆಗಿರ್ಬೋದು, ಇಂಥ ರೀತಿಯಲ್ಲಿ ಒಂದು ವೇಳೆ ಇದ್ರೆ ಪ್ರಿಯರಾದ ದೇವರ ಮಕ್ಕಳಿರ ನಾವು ಮೋಸ ಹೋದ ಹಾಗೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಜಾಗ್ರತೆ ಪಡಬೇಕು. ಪ್ರತಿಯೊಬ್ಬರು ಕೂಡ ನೀವು ಜಾಗ್ರತೆ ಪಡಬೇಕು. ಯಾಕೆಂದ್ರೆ ಜಾಗ್ರತೆ ಪಡದೆ ಹೋದರೆ ಪ್ರಿಯರೇ ನಾವು ಮೋಸ ಹೋಗ್ತೀವಿ. ನಾವೆಲ್ಲರೂ ಕೊನೆಯ ದಿನಗಳಲ್ಲಿದ್ದೀವಿ. ಕೊನೆಯ ದಿನಗಳಲ್ಲಿದ್ದಂತ ನಾವು ಜಾಗ್ರತೆ ಪಡಬೇಕು. ಹೌದಲ್ವಾ? ಅದಕ್ಕೆ ನಾವು ಯಾರ ಸಹವಾಸದಲ್ಲಿ ಇರ್ಬೇಕು ಅಂತ ಗೊತ್ತಾಗುತ್ತೆ, ಹೆಚ್ಚಾಗಿ ದೇವರ ಸಹವಾಸದಲ್ಲಿ. ನೋಡಿ, ಭಕ್ತರೆಲ್ಲರೂ ಕೂಡ ಏನ್ರಿ, ಭಕ್ತರಿದ್ದಾರಲ್ಲ, ಭಕ್ತರೆಲ್ಲರನ್ನ ವಿಚಾರ ಮಾಡುವಾಗ ಅವರು ದೇವರ ಸಹವಾಸದಲ್ಲಿ ಇದ್ದ ಹಾಗೆ ಕಾಣುತ್ತೆ. ಯೋಬನಾಗಿರ್ಬೋದು, ದಾವೀದನಾಗಿರ್ಬೋದು, ಅದೇ ಪ್ರಕಾರ ಪ್ರವಾದಿಗಳಾಗಿರ್ಬೋದು, ಅವ್ರು ನೇಮಿಸ್ಕೊಂಡಿರ್ತಾರೆ. ನಾನು 3 ಸರ್ತಿ, ಇಲ್ಲಾಂದ್ರೆ ನಾನು 7 ಸರ್ತಿ, ನಾನು ಇಲ್ಲಾಂದ್ರೆ ಪ್ರತಿನಿತ್ಯ ಯಾವಾಗಲೂ ಧರ್ಮಶಾಸ್ತ್ರವನ್ನ ಕೊಡುವಾಗ ಏನ್ರಿ, ಧರ್ಮಶಾಸ್ತ್ರವನ್ನು ಬರೆಸ್ತಾರಲ್ಲ, ದೇವರ ವಾಕ್ಯದಲ್ಲಿ ನೀವು ಧ್ಯಾನದಲ್ಲಿ ಇರಿ ಅಂತಾರೆ. ಕುಂತಾಗ್ಲು, ನಿಂತಾಗ್ಲು, ಹೋಗುವಾಗ್ಲು, ನಡೆಯುವಾಗ್ಲು, ಮಲಗುವಾಗ್ಲು ನೀನು ಧ್ಯಾನದಲ್ಲಿರು. ನಿನ್ನ ಮಕ್ಕಳನ್ನು ಕೂಡ ಆ ರೀತಿ ಬೆಳೆಸು. ನೀನು ಧ್ಯಾನದಲ್ಲಿರ್ಬೇಕು, ನಿನ್ನ ಮಕ್ಕಳನ್ನು ಕೂಡ ಹಾಗೆ ಬೆಳೆಸ್ಬೇಕು ಅಂತ. ಯಾಕಂದ್ರೆ ನಮ್ಮ ಎತ್ತ ತಂದೆಯಾದ ದೇವರು ನಮ್ಮ ಜೊತೆಯಲ್ಲಿದ್ದಾಗ, ಅವರ ಸಹವಾಸದಲ್ಲಿ ನಾವಿದ್ದಾಗ ಬಹಳ ಅದ್ಭುತವಾದಂತ ಜೀವನ ನಮ್ದು, ಶ್ರೇಷ್ಠವಾದಂತ ಜೀವನ ನಮ್ದು, ಸರ್ವೋತ್ತಮವಾದಂತ ಜೀವನ ನಮ್ದು. ಸರ್ವೋತ್ತಮವಾದಂತ ಜೀವನ ಇರಬೇಕಾದ್ರೆ ತಂದೆಯಾದ ದೇವರ ಸಹವಾಸ, ಯೇಸು ಕ್ರಿಸ್ತರ ಸಹವಾಸ, ಪವಿತ್ರಾತ್ಮನ ಸಹವಾಸ, ಅವರ ಸಹವಾಸದಲ್ಲಿ ನಾವು ಇರಬೇಕು ಪ್ರಿಯರೇ. ಅವರ ಸಹವಾಸದಲ್ಲಿ ಅಂದಾಗ ವಾಕ್ಯಗಳಿದೆಯಲ್ಲ, ಯೇಸು ಕ್ರಿಸ್ತರು ವಾಕ್ಯದ ರೂಪದಲ್ಲಿದ್ದಾರೆ, ನಮ್ಮ ಜೊತೆಯಲ್ಲಿ ಇರ್ತೀನಂತನೂ ಹೇಳಿದ್ದಾರೆ. ಮತ್ತೆ ತಂದೆಯಾದ ದೇವರು ಕೂಡ ನಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ಪವಿತ್ರಾತ್ಮನು, ಹೌದಲ್ವಾ? ಅಂದ್ರೆ ಎಷ್ಟು ಒಳ್ಳೆ ಅನುಕೂಲವನ್ನ ದೇವರು ಮಾಡಿಕೊಟ್ಟಿದ್ದಾರೆ. ಈ ಒಂದು ಆತ್ಮಿಕವಾದಂತ ಅನುಭವವನ್ನ ನಾವು ಹೊಂದಬೇಕು. ಕೆಲಸ ಮಾಡುವಾಗ
ಆ ತಂದೆಯಾದ ದೇವರ ಸಹವಾಸ. ಅದು ವಾಕ್ಯದ ಪ್ರಕಾರ ಎಲ್ಲ ತಿಳ್ಕೊಳ್ಬೇಕು. ದೇವರ ಧ್ಯಾನದಲ್ಲಿ, ದೇವರ ಪ್ರಾರ್ಥನೆಯಲ್ಲಿ, ಇಲ್ಲಾಂದ್ರೆ ದೇವರ ನಮ್ಮ ಹೃದಯದಲ್ಲಿ ದೇವರೊಟ್ಟಿಗೆ ಮಾತಾಡುವಂಥದ್ದು, ಪ್ರತ್ಯೇಕವಾಗಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡುವಂಥದ್ದು, ಇದೆಲ್ಲ ಇದೆ ನೋಡಿ, ಇದು ಅದ್ಭುತ ರೀ. ನೋಡಿ, ದಾನಿಯೇಲನ ವಿಷಯದಲ್ಲಿ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿದಿನ ದೇವರ ಪ್ರಾರ್ಥನೆಯಲ್ಲಿ, ನಿತ್ಯವೂ ಪ್ರಾರ್ಥನೆಯಲ್ಲಿ ಸಮಯ ಕೊಡ್ತಾನೆ ಮೊಣಕಾಲಾಕಿ ಪ್ರಾರ್ಥನೆ ಮಾಡುವಂಥದ್ದು. ಮನೆಯಲ್ಲಿ ಒಂದು ಪ್ರತ್ಯೇಕವಾದಂತ ಒಂದು ಸ್ಥಳ ಏರ್ಪಾಟ್ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಅದಕ್ಕೊಂದು ಸಮಯ ಕೊಡಿ ಪ್ರತ್ಯೇಕವಾಗಿ. ಯಾಕಂದ್ರೆ ಯೇಸು ಪ್ರಭು ಇದಾರಲ್ಲ, ಯೇಸು ಪ್ರಭು ಕೂಡ ಪರಲೋಕದಿಂದ ಬಂದಂತ ಆತನು, ದೇವರಿಗೆ ಸಮಾನನಾಗಿರುವಂತ ಆತನು, ದೇವರಿಗೆ ಸರಿ ಸಮಾನನಾಗಿದ್ದಂತ ಆತನು. ಅಂದ್ರೆ ಆತನು ಕೂಡ ಮೊಣಕಾಲಾಕಿ ಪ್ರಾರ್ಥನೆ ಮಾಡಿದಾರಲ್ಲ, ಆತನು ಮೊಣಕಾಲಾಕಿ ಪ್ರಾರ್ಥನೆ ಮಾಡಿದಾನ. ಪ್ರತ್ಯೇಕವಾಗಿ ಒಂದು ಬೆಟ್ಟದ ಮೇಲೆ ಹೋಗಿ ಪ್ರತ್ಯೇಕವಾಗಿ ಏನ್ರಿ ದೇವರ ಒಂದು ಪ್ರಾರ್ಥನೆಯಲ್ಲಿ ನೋಡುವಾಗ ಏನ್ರಿ, ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಒಂದ್ಸರಿ ಗಮನಿಸ್ರಿ. ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 1ನೇ ವಚನದಿಂದ ನಾನು ಓದ್ತೀನಿ, ಸಮಯ ಆಯ್ತು. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 1ನೇ ವಚನದಿಂದ. ಯೇಸು ಈ ಮಾತುಗಳನ್ನಾಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ಆಕಾಶದ ಕಡೆಗೆ ಕಣ್ಣೆತ್ತಿ. ಪ್ರಿಯರ ದೇವ್ರ ಮಕ್ಕಳಿರ, ನಾವು ಏಕಾಂತವಾಗಿದ್ದಾಗ ನಾವು ಕೂಡ ಏನ್ರಿ ಆ ಒಂದು ಅನುಭವ ಹೊಂದಬೇಕು. ನಾವು ಒಳ್ಳೆ ಅನುಭವ ಅದು. ದೇವರನ್ನ ಒಂದು ಹೃದಯದಿಂದ, ಅಂದ್ರೆ ಹೃದಯದಿಂದ ನೋಡಿದ ಹಾಗೆ ಆ ಒಂದು ಧ್ಯಾನದಲ್ಲಿ ಆಳವಾಗಿ ಹೋಗ್ಬೇಕು. ಈ ಲೋಕದಲ್ಲಿ ಮಾಡೋದಂತ ಸಾಧನೆ ಏನೂ ಇಲ್ಲ. ಈ ಲೋಕದಲ್ಲಿ ಏನು ಸಾಧನೆ ಮಾಡಿದ್ರು ತಾತ್ಕಾಲಿಕವಾದದ್ದು. ಸ್ವಲ್ಪ ದಿನ, ಎಷ್ಟು ಕಾಲ ಬದುಕ್ತೀವೋ ಅಷ್ಟು ಕಾಲದವರೆಗೆ ಮಾತ್ರ ಇದು ಉಪಯೋಗವಾಗುತ್ತೆ. ಆಲೋಚನೆ ಮಾಡಿ. ಯೇಸು ಈ ಮಾತುಗಳನ್ನು ಆಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ತಂದೆಯೇ, ಕಾಲ ಬಂದದೆ, ನಿನ್ನ ಮಗನನ್ನು ಮಹಿಮೆ ಪಡಿಸು, ಆಗ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು. ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೀಯೋ ಅವರೆಲ್ಲರಿಗೆ ಆತನು ನಿತ್ಯ ಜೀವವನ್ನು ಕೊಡಬೇಕೆಂದು ಆತನಿಗೆ ಎಲ್ಲಾ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದೀಯಲ್ಲ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು, ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. ಅಂದ್ರೆ ಪ್ರಾರ್ಥನೆಯಲ್ಲಿ ನೆನಪು ಮಾಡ್ಕೊಳ್ತಾನೆ. ಅಂದ್ರೆ ದೇವರ ಪ್ರಾರ್ಥನೆಯಲ್ಲಿ ಯೇಸು ಕ್ರಿಸ್ತರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದು 17ನೇ ಅಧ್ಯಾಯದಲ್ಲಿ ನೋಡುವಾಗ ದೇವರೊಟ್ಟಿಗೆ ಕಣ್ಣೆತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಕಾಶದ ಕಡೆಗೆ ನೋಡುತ್ತಾ, ಅಂದ್ರೆ ತಂದೆಯಾದ ದೇವರು ನೋಡ್ತಾ ಇದ್ರು ಪ್ರಾರ್ಥನೆ. ನೋಡಿ, ಅವರೇನೆ ಮೊಣಕಾಲಾಕಿ ಪ್ರಾರ್ಥನೆ ಮಾಡಿದ್ದಾಗ ಮತ್ತೆ ನೀವು ಏನ್ ಮಾಡ್ತಾ ಇದೀವಿ? ಎಷ್ಟು ಸಮಯ ಕೊಡ್ತಾ ಇದೀವಿ ದೇವರಿಗೆ? ಎಷ್ಟು ಸಮಯ? ಮೊಣಕಾಲಾಗಿ ಟಕ್ ಅಂತ 1 ನಿಮಿಷದಲ್ಲಿ ಎದ್ಬಿಡ್ತಾರೆ ಪ್ರಿಯ. 1 ನಿಮಿಷದಲ್ಲಿ, 2 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. ಕೆಲವರು ಕಲಿಯೋದೇ ಇಲ್ಲ. ಕಲೀರಿ ಮಕ್ಕಳಿರ, ಪ್ರಾಕ್ಟೀಸ್ ಮಾಡಿ ಮಕ್ಕಳ್ರಿ. ದೇವರ ಸಹವಾಸದಲ್ಲಿ ಇರಿ ಸಹೋದರರೇ, ಆತ್ಮೀಯರೇ ಅಂತೇಳಿ ಎಲ್ಲಾ ಸೇವಕರು ಹೇಳ್ತಾ ಇರ್ತಾರೆ. ನಾವು ಹೇಳ್ತಾ ಇರ್ತೀವಿ. ಕಲಿಯೋರು ಬಹಳ ಸ್ವಲ್ಪ. ಅಂದ್ರೆ ನಾವೆಲ್ಲರೂ ಕಲಿಬೇಕು. ನಾವೆಲ್ಲರೂ ದೇವರಿಗೆ ವಿಧೇಯರಾಗಬೇಕು. ನಾವೆಲ್ಲರೂ ತಗ್ಗಿಸ್ಕೊಳ್ಬೇಕು. ನಮ್ ಕೆಲಸ ಏನಿದೆ ನೋಡ್ಕೋಬೇಕು. ಮುಖ್ಯವಾಗಿ ದೇವರ ಸಹವಾಸದಲ್ಲಿ, ತಂದೆಯಾದ ದೇವರ ಸಹವಾಸದಲ್ಲಿ, ಯೇಸು ಕ್ರಿಸ್ತರ ಸಹವಾಸದಲ್ಲಿ, ಪವಿತ್ರಾತ್ಮನ ಸಹವಾಸದಲ್ಲಿ ಇದು ಆ ಒಂದು ಅನುಭವವನ್ನು ನಾವು ಹೊಂದಬೇಕು. ಆ ಸಮಯದಲ್ಲಿ ಕಷ್ಟ ಇದೆ ಎಂದು, ದುಃಖ ಇದೆ ಎಂದು, ಬಾಧೆ ಇದೆ ಎಂದು ಕೊರಗುವಂತ ಅವಶ್ಯಕತೆ ಇಲ್ಲ. ಕಷ್ಟ ಇರುತ್ತೆ. ಆ ಕಷ್ಟ ಇದ್ದಾಗಲೂ ಕೂಡ ಆ ಒಂದು ಕಷ್ಟದ ಒಂದು ರುಚಿಯನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಸುಖದ ರುಚಿ, ಸುಖದ ಅನುಭವ, ಕಷ್ಟದ ಅನುಭವ ಎರಡೂ ನಾವು ಅನುಭವಿಸ್ಬೇಕು.
ಈ ಲೋಕದಲ್ಲಿ ನಮ್ಮ ಜೊತೆಯಲ್ಲಿ ದೇವರಿದ್ದಾರಲ್ಲ, ದೇವ್ರು ನೋಡ್ತಾ ಇರ್ತಾರೆ. ಕಷ್ಟದಲ್ಲಿದ್ದಾಗ ನನ್ನ ಮಗನು, ನನ್ನ ಮಗಳು ಏನು ಸ್ಟೆಪ್ ತಗೊಳ್ತಾರೆ? ಎಂತ ಆಲೋಚನೆದಲ್ಲಿರ್ತಾರೆ ಇವ್ರು? ಕಷ್ಟ ಬಂದಾಗ ನನ್ನಿಂದ ದೂರವಾಗ್ತಾರಾ? ಕಷ್ಟ ಬಂದಾಗ ನನ್ನಿಂದ ದೂರವಾಗಿ ಮಾತಾಡದೆ, ನನ್ನ ಬಳಿಯಲ್ಲಿ ಮಾತಾಡದೆ, ನನ್ನ ಬಳಿಯಲ್ಲಿ ವಿಚಾರ ಮಾಡದೆ, ನನ್ನ ಬಳಿಗೆ ಬಾರದೆ, ಎಲ್ಲಿ ಹೋಗ್ತಾರೆ ನೋಡೋಣ ಇವ್ರು ಅಂತೇಳಿ ಕೆಲವು ಸಾರಿ ಕಷ್ಟಗಳು ಬರ್ತಾ ಇರುತ್ತೆ. ಶೋಧನೆಗಳು ಬರ್ತಾ ಇರುತ್ತೆ. ಶೋಧನೆಗಳು ಸೈತಾನನ ಮೂಲಕ ಶೋಧನೆ. ಯಾಕಂದ್ರೆ ದೇವರು ಕೆಲವು ಸಂದರ್ಭಗಳಲ್ಲಿ ಸೈತಾನ ಕೂಡ ಅನುಮತಿ ಕೊಟ್ಟಾಗ ಅವನು ಕಿರಿಕಿರಿ ಮಾಡ್ತಾ ಇರ್ತಾನೆ, ಶೋಧನೆ ಕೊಡ್ತಾ ಇರ್ತಾನೆ. ಆ ಸಮಯದಲ್ಲಿ ನನ್ನ ಮಕ್ಕಳು ಎಂತ ಸ್ಟೆಪ್ ತಗೊಳ್ತಾರೆ? ಏನ್ ಆಲೋಚನೆ ಮಾಡ್ತಾರೆ? ಇವೆಲ್ಲವೂ ಕೂಡ ದೇವರು ಗಮನಿಸ್ತಾ ಇರ್ತಾರೆ. ಈ ಗಮನ ನಮಗಿರ್ಬೇಕು. ಕಷ್ಟ ಬಂದಾಗ, ದುಃಖ ಬಂದಾಗ, ಇಲ್ಲಾಂದ್ರೆ ಶೋಧನೆಗಳು, ಇಲ್ಲಾಂದ್ರೆ ಸಂಕಟಗಳು ಬಂದಾಗ ನಾವು ಯಾರು ಕೂಡ ಹೆದರ್ಕೊಳ್ಬಾರ್ದು ಪ್ರಿಯರೇ. ದೇವರ ಸಹವಾಸದಲ್ಲಿ ಯಾವಾಗ್ಲೂ ಕೂಡ ಇರಬೇಕು. ಈ ಲೋಕದಲ್ಲಿ ಕೆಲವರಿಗೆ ಇನ್ನೂ ಬಹಳ ಯಾವುದೋ ಒಂದು ತೊಂದರೆಗಳು ಬಹಳ ಇರುತ್ತೆ. ದಾರಿ ಒಂದು ಯಾವಾಗ್ಲೂ ದೇವರ ಧ್ಯಾನದಲ್ಲಿ ಅಂದ್ರೆ ಇದನ್ನ ನಾವೇನಪ್ಪ ಅಂದ್ರೆ ಇವು ಲೋಕದಲ್ಲಿ ಕಷ್ಟಗಳಿರುತ್ತಲ್ಲ ಅವೆಲ್ಲ ಕೂಡ ಪಕ್ಕಕ್ಕೆ ಇಡ್ಬೇಕು ನಾವೆಲ್ಲ. ಇರುತ್ತೆ, ಅವಿರುತ್ತೆ. ಆ ಸಮಯದಲ್ಲಿ ಕೂಡ ಅಪ್ಪ ಈ ತರ ಇದೆ. ಹೋಗು ವಾಕ್ಯವನ್ನ ಧ್ಯಾನಿಸು, ವಾಕ್ಯಗಳನ್ನ ಧ್ಯಾನಿಸು, ಪ್ರಾರ್ಥನೆಯಲ್ಲಿರು. ನಿನ್ ಕೈಲಾಗುತ್ತೆ, ಏನ್ ಕೈಲಾಗುತ್ತೆ ಆ ಕೆಲಸವನ್ನು ಮಾಡಿಕೋ. ಆ ರೀತಿ ಪ್ರತಿನಿತ್ಯ ನಾವು ಹೋಗ್ತಾ ಇರಬೇಕು. ಎಲ್ಲಿ ತನಕ ಪ್ರಾಣ ಇರೋ ತನಕ, ಈ ಜೀವಿತ ಕಾಲ ಇರೋ ತನಕ ನಾವು ಹೀಗೆ ಪ್ರಯಾಸ ಪಡಬೇಕು. ಪ್ರತಿಯೊಬ್ಬರು ಕೂಡ ಪ್ರಯಾಸ ಪಡಬೇಕು. ಪ್ರಭು ಹೇಳುವಂತ ಮಾತು ನೋಡಿ, 5ನೇ ವಚನ. ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು ಅಂತ ಹೇಳ್ತಾನೆ. ಅಂದ್ರೆ ತಂದೆ, ನಿನ್ನ ಬಳಿಯಲ್ಲಿ ನಾನು ಇದ್ದೀನಲ್ಲ, ನಾನು ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ನಿನ್ನ ಬಳಿಯಲ್ಲಿ ಇದ್ದೀನಿ. ಅದು ಕೂಡ ಲೋಕ ಉಂಟಾಗೋದಕ್ಕಿಂತ ಮುಂಚಿತವಾಗಿಯೇ ಇದ್ದೀನಲ್ವ. ನಿನ್ನ ಬಳಿಯಲ್ಲಿದ್ದಂತ ಮಹಿಮೆಯಿಂದ ನನ್ನನ್ನು ಮಹಿಮೆ ಪಡಿಸು. ಇವ್ರು ನೋಡಿ, ಎಲ್ಲ ಪೂರ್ತಿ ಅಂದ್ರೆ ದೇವ್ರು ಕೊಟ್ಟಂತ ಪ್ರತಿ ಕೆಲಸ ಯಥಾರ್ಥವಾಗಿ ಮಾಡಿ, ತಲೆಬಾಗಿಸಿ, ದೇವರಿಗೆ ವಿಧೇಯರಾಗಿ, ಅದ್ಭುತವಾಗಿ ದೇವರ ಸೇವೆ ಮಾಡಿ ತಮ್ಮ ಜೀವಿತವನ್ನು ಮುಗಿಸ್ಕೊಳ್ತಾರೆ. ಎರಡನೇದಾಗಿ ಎಲ್ಲರಿಗೋಸ್ಕರ ಮಾಡ್ತಾರೆ. ಎಲ್ಲರಿಗೋಸ್ಕರ ಅಂದ್ರೆ ನೋಡಿ, 20ನೇ ವಚನ. 20ನೇ ವಚನ, ಅದೇ ಅಧ್ಯಾಯದಲ್ಲಿ 20ನೇ ವಚನ, 17ನೇ ಅಧ್ಯಾಯ, ಅದೇ ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನ. ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು, ನೀನು ನನ್ನನ್ನು ಪ್ರೀತಿಸಿದಿ ಎಂದು ಅವರು ಅವರನ್ನು ಪ್ರೀತಿಸಿದಿ ಎಂದು ಲೋಕಕ್ಕೆ ತಿಳಿದು ಬರುವುದು. ತಂದೆ, ನೀವು ನನ್ನನ್ನು ಪ್ರೀತಿಸಿದ್ದೀರಾ, ನನ್ನನ್ನು ಕಳಿಸಿಕೊಟ್ಟಿದ್ದೀರಾ. ನನ್ನನ್ನು ಕಳಿಸಿಕೊಟ್ಟಿರುವುದರಿಂದ ನನ್ನ ಮಾತುಗಳನ್ನ ಯಾರ್ಯಾರು ಅರ್ಥ ಮಾಡಿಕೊಂಡಿದ್ದಾರೋ, ಅರ್ಥ ಮಾಡಿಕೊಂಡು ನನ್ನನ್ನು ನಂಬಿದಾರೋ ಅವರೆಲ್ಲರಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ನಾನು ನಿನ್ನಲ್ಲಿಯೂ ನೀವು ನನ್ನಲ್ಲಿಯೂ, ಅದೇ ಪ್ರಕಾರ ನಮ್ಮಲ್ಲಿಯೂ ಇವರು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಂದಾಗಿರ್ಬೇಕಂತೇಳಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಇವರೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ಇವರೆಲ್ಲರೂ ಒಂದಾಗಿರ್ಬೇಕು ತಂದೆ ಅಂತೇಳಿ. ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ಒಂದಾಗಿರ್ಬೇಕು ಅಂತೇಳಿ ದೇವರು, ಯೇಸು ಪ್ರಭು ದೇವರಿಗೆ ಪ್ರಾರ್ಥನೆ ಮಾಡುವಾಗ, ಈಗಿನ ಕಾಲದಲ್ಲಿ ಕ್ರೈಸ್ತರು ಎಲ್ಲಾರು ಕೂಡ ಸತ್ಯವೇದ ಗ್ರಂಥ ಪಡ್ಕೊಂಡಿದ್ದಾರಲ್ಲ, ಒಂದಾಗಿದ್ದಾರಾ? ಒಂದಾಗಿದ್ದಾರಾ? ಏನ್ರಿ, ಒಬ್ಬ ಸೇವಕರು ಹೇಳ್ತಾರಂತೆ, ಒಬ್ಬ ಸೇವಕರು ರಾಮು ಬ್ರದರ್ ಬಂದ್ರೆ ಸೇರ್ಸ್ಕೊಬೇಡ್ರಿ ಅಂತಾನೆ. ಇಂಟರ್ನ್ಯಾಷನಲ್ ಸೇವಕರಂತೆ. ಇಂಟರ್ನ್ಯಾಷನಲ್ ಸೇವಕನ ಅಥವಾ ಏನ್ ಕಳ ಸೇವಕನ? ಯಾರು ಈತ? ಸೇರ್ಸ್ಕೋಬೇಡಿ ಅನ್ನುವಂತ ಅಧಿಕಾರ ಏನಿದೆ ಈತನಿಗೆ? ಅಂದ್ರೆ ಆತನ ವ್ಯಾಪಾರ ಧಕ್ಕೆ ಉಂಟಾಗುತ್ತೆ ಆತನಿಗೆ.
ಆತನಿಗೆ ಬರುವಂತ ಲಾಭ ಕಡಿಮೆ ಆಗುತ್ತೆ ಅಂತ ಭಯ ಆತನಿಗೆ. ಚಿಕ್ಕವ್ರು ಯಾರಾದ್ರೂ ಭಯಪಟ್ರೆ ಅರ್ಥ ಇದೆ ರೀ. ದೊಡ್ಡ ಇಂಟರ್ನ್ಯಾಷನಲ್ ಬೋಧಕರು ಭಯಪಡ್ತಾ ಇದಾರ ನಾವಂದ್ರೆ. ಹಾ, ಸೇರಿಸ್ಕೋಬೇಡಿ ಅಂದ್ರೆ ನಿನ್ನ ವ್ಯಾಪಾರಕ್ಕೆ ಧಕ್ಕೆ ಉಂಟಾಗ್ತಾ ಇದೆ ಅಂತ. ಅದೇ ತಾನೇ ಅರ್ಥ. ನಾನು ಹೇಳ್ತೀನಿ ಪ್ರಿಯರ ದೇವ್ರ ಮಕ್ಕಳಿಗೆ, ವಾಕ್ಯದ ಪ್ರಕಾರ ಯಾರು ಹೇಳಿದ್ರು ಕೇಳಿ ಪ್ರಿಯರೇ, ಆದರೆ ಜಾಗ್ರತೆಯಿಂದ ಇರಿ. ಮತ್ತೆ ಸಭೆ ಬಿಟ್ಟು ಅಲ್ಲಿಗೆ ತಿರುಗಾಡಕ್ ಹೋಗ್ಬೇಡಿ. ವಾಕ್ಯ ಕೇಳಿ ಚೆನ್ನಾಗಿ ಕಲೀರಿ, ಯಾರು ಹೇಳಿದ್ರು ಕಲೀರಿ, ಆದ್ರೆ ಅವ್ರ ಸವಾಸ ಮಾಡಕ್ ಹೋಗ್ಬೇಡಿ ಜಾಸ್ತಿ. ಯಾಕಂದ್ರೆ ಮೋಸಗಾರಿದ್ದಾರೆ ಈ ಕಾಲದಲ್ಲಿ. ಏನಪ್ಪಾ ಅಂದ್ರೆ ದೋಚ್ಕೊಳ್ಳೋರಿದ್ದಾರೆ, ದೋಚಿಕೊಂಡು ದಾರಿ ತಪ್ಪಿಸೋರು ಇರ್ತಾರೆ. ಯಾಕಂದ್ರೆ ಇವರು ಮತಕ್ಕೆ ಒಳಪಟ್ಟವರು, ಮಾರ್ಗಕ್ಕಲ್ಲ. ಕೆಲವರು ಮತಕ್ಕೆ ಒಳಪಟ್ಟಿದ್ದಾರೆ. ಅಂದ್ರೆ ನಮ್ದೇ ಶ್ರೇಷ್ಠ, ನಾವೇ ಶ್ರೇಷ್ಠ ಅಂತೇಳಿ ಯಾರಾದ್ರೂ ಗರ್ವದಿಂದ ಮಾತಾಡಿದ್ರೆ ಅಂತವ್ರ ಸಹವಾಸ ಮಾಡಕ್ ಹೋಗ್ಬೇಡಿ, ಅಂತವ್ರ ಸಹವಾಸ ಮಾಡೋದಕ್ಕೆ ಹೋಗ್ಬೇಡಿ. ಜಾಗ್ರತೆಯಿಂದ ಇರ್ಬೇಕು. ಓಕೆ, ಆದ್ರೆ ವಾಕ್ಯವನ್ನ ನಾವು ಕಲಿಬೇಕು. ಯಾರು ಹೇಳಿದ್ರು ಕಲಿಯೋಣ, ತಪ್ಪೇನಿಲ್ಲ. ಎಲ್ಲರೂ ದೇವ್ರ ವಾಕ್ಯ ಹೇಳ್ತಾ ಇದಾರಲ್ಲ, ಓಕೆ, ನೋಡೋಣ, ವಾಕ್ಯವನ್ನ ಕಲಿಯೋಣ. ವಾಕ್ಯಕ್ಕೆ ಭಿನ್ನವಾಗಿದೆಯಾ ಅದನ್ನು ಕೂಡ ನೋಡ್ಬೇಕು. ನೋಡಿಕೊಂಡು ನಾವು ಏನ್ರಿ, ಒಟ್ಟಿನಲ್ಲಿ ದೇವರ ಸಹವಾಸ ಇರ್ಬೇಕು. ದೇವರ ಸಹವಾಸ, ಯೇಸು ಕ್ರಿಸ್ತರ ಸಹವಾಸ. ಯೇಸು ಕ್ರಿಸ್ತರ ಸಹವಾಸದಲ್ಲಿದ್ದಾಗ ಎಲ್ಲರನ್ನ ಪ್ರೀತಿಸ್ತೀವಿ, ಹೌದಲ್ವ? ದೇವರ ಸಹವಾಸದಲ್ಲಿದ್ದಾಗ ಎಲ್ಲರನ್ನ ಪ್ರೀತಿಸ್ತೀವಿ, ಶತ್ರುಗಳನ್ನು ಕೂಡ ಪ್ರೀತಿಸ್ತೀವಿ. ಭಯಪಡಲ್ಲ. ಕಳ್ಳನು ಭಯಪಡ್ತಾನೆ, ಕಳ್ಳರು ಭಯಪಡ್ತಾರೆ, ನಮ್ಮ ವ್ಯಾಪಾರಕ್ಕೆ ಧಕ್ಕೆ ಉಂಟಾಗುತ್ತೆ ಅಂತೇಳಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಜಾಗೃತಿಯಿಂದ ಇರಿ ಪ್ರಿಯರೇ. ಇಲ್ಲಿ ನೋಡಿ, ಯೇಸು ಕ್ರಿಸ್ತರು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿದಾರ ಅಂತ ನೋಡುವಾಗ, ಹೌದು. ಏನ್ ಪ್ರಾರ್ಥನೆ? ಆ ಪ್ರಾರ್ಥನೆಯಲ್ಲಿ ಏನಿದೆ? ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಎಂದು, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ಒಂದಾಗಿರ್ಬೇಕು ಅಂತ. ಯೇಸು ಕ್ರಿಸ್ತರು, ಪವಿತ್ರಾತ್ಮರು, ತಂದೆಯಾದ ದೇವರು ಒಂದಾಗಿದ್ದಾರಲ್ಲ, ಅದೇ ಪ್ರಕಾರ ನಾವೆಲ್ಲರೂ ಒಂದಾಗಿರ್ಬೇಕು, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತೇಳಿ. ಅಂತ ಒಂದು ಆತ್ಮಿಕ ಸಹವಾಸ, ಅದೊಂದು ಅನುಭವ ಆಗ್ಬೇಕು. ಆದ್ರೆ ಈಗ ಈ ಕಾಲದಲ್ಲಿ ನೋಡುವಾಗ ಒಬ್ಬ ಕ್ರೈಸ್ತನಂದ್ರೆ ಇನ್ನೊಬ್ಬ ಕ್ರೈಸ್ತನಿಗೆ ಏನ್ರಿ ಆಗೋದಿಲ್ಲ ರೀ. ಒಬ್ಬ ಕ್ರೈಸ್ತರಿದ್ರೆ ಇನ್ನೊಂದು ಕ್ರೈಸ್ತರಿಗೆ ಆಗೋದಿಲ್ಲ. ಏನಾಗ್ತಾರಪ್ಪ ಅಂದ್ರೆ ಮುಖ ವಿಕಾರ ಮಾಡ್ಕೊಂಡಿರ್ತಾರೆ. ಏನೋ ಏನೋ ಕಳೆದುಕೊಂಡಿದೆ ಅಂತೇಳಿ ಒಂದು ರೀತಿಯಲ್ಲಿ ಕೊರಗ್ತಾ ಇರ್ತಾರೆ. ಏನಪ್ಪಾ ಅಂದ್ರೆ ಏನೂ ಇಲ್ಲ, ವಿಷಯ ಅಂದ್ರೆ ಏನಿಲ್ಲ. ಯಾಕಂದ್ರೆ ಪ್ರೀತಿ ಮಾಡುವಂತ ಶಕ್ತಿ ನಮ್ಗೆ ಬರ್ತಾ ಇಲ್ಲ. ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತ ಹೇಳಿದ್ದೇನಪ್ಪಾ ಅಂದ್ರೆ ಎಲ್ಲರಿಗೋಸ್ಕರ ಪ್ರಾರ್ಥಿಸು, ಎಲ್ಲರನ್ನ ಪ್ರೀತಿಸು. ಇದನ್ನ ಬಿಟ್ಟು ನಾವು ಇನ್ನೊಂದು ಗುಣ ಬಂದಿದೆ ಅಂತಂದ್ರೆ ಅದು ಸೈತಾನನ ಮೂಲಕ ಬಂದಂತ ಗುಣ. ಆದ್ದರಿಂದ ನಾವು ನಿರ್ಮಲವಾಗಿರೋಣ. ನಾವೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ನಿರ್ಮಲವಾಗಿರೋಣ, ಸಾತ್ವಿಕದಿಂದ ಇರೋಣ, ಯಥಾರ್ಥವಾಗಿರೋಣ ಪ್ರಿಯರೇ. ಅದಕ್ಕೆ ಪ್ರಭು ಹೇಳ್ತಾರಲ್ವಾ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು. ಆ ಮಾತು ನೋಡಿ ಎಷ್ಟು ಚೆನ್ನಾಗಿದೆ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಮಾತು ನೋಡ್ತೀವಿ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡ್ತೀನಿ. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲ್ತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹವರವಾದದ್ದು. ಅಂದ್ರೆ ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು, ನಿರ್ಮಲವಾದ ಮನಸ್ಸು, ನನ್ನಲ್ಲಿ ಕಪಟ ಇಲ್ಲ, ನನ್ನಲ್ಲಿ ವೇಷಧಾರಣೆ ಇಲ್ಲ, ನನ್ನಲ್ಲಿ ಮೋಸ ಇಲ್ಲ, ನಾನು ಸಾತ್ವಿಕನು ಅಂತೇಳಿ ಏನ್ರಿ ಪ್ರಭು ಹೇಳುವಾಗ ಒಂದ್ಸರಿ ಯೋಚನೆ ಮಾಡಿ. ಅಂತ ಮನಸ್ಸು ಬರಬೇಕು ಪ್ರಿಯರೇ. ಅಂತ ಮನಸ್ಸು ಬಂದಾಗ ಎಂಥ ಕಟಕರಾದ್ರೂ ಕೂಡ ಅಂತವ್ರನ್ನು ಕೂಡ ಪ್ರೀತಿಸ್ತೀವಿ. ತಪ್ಪು ನಡೆದಾಗ ಎಚ್ಚರಿಸ್ತೀವಿ, ಪಾಪದಿಂದ ದೂರ ಇರ್ತೀವಿ, ಪಾಪದಿಂದ, ಲೋಕದ ಮಾಲಿನ್ಯದಿಂದ ದೂರ ಇರ್ತೀವಿ. ಆದರೆ ಈ ಸಮಾಜವನ್ನ ಕಾಪಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಅಂತ ಪ್ರಯತ್ನ ಪ್ರತಿಯೊಬ್ಬರಲ್ಲೂ ಕೂಡ ನಡಿಬೇಕು.
ಪ್ರತಿಯೊಬ್ಬರಲ್ಲೂ ಕೂಡ ನಡಿಬೇಕು. ನೋಡಿ, ಒಬ್ರು ಸ್ಟೆಫೆನ್ ನೋಡ್ತೀರಾ, ಇಲ್ಲಾಂದ್ರೆ ಅಪೋಸ್ತಲರನ್ನ ನೋಡ್ತೀರಾ, ಇವರೆಲ್ಲರೂ ಕೂಡ ಯಾವಾಗ್ಲೂ ಪ್ರಾರ್ಥನೆಯಲ್ಲಿ, ಧ್ಯಾನದಲ್ಲಿ, ದೇವರ ಸೇವೆಯಲ್ಲಿ ಇದ್ದಾರಲ್ಲ. ದೇವರ ಸೇವೆಯಲ್ಲಿ. ಕೊಲಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ ನೋಡಿ. 3ನೇ ಅಧ್ಯಾಯ 16ನೇ ವಚನ ನೋಡೋಣ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿರಿ. ಯಾವಾಗಲೂ ಯಾವಾಗಲೂ ಪ್ರಾರ್ಥನೆಯಲ್ಲಿ ಅದ್ಭುತವಾದಂತ ಸಹವಾಸದು, ಅದ್ಭುತವಾದಂಥದ್ದು ಪ್ರಿಯರೇ. ಈ ಲೋಕದಲ್ಲಿ ಏನಪ್ಪಾ ಅಂತಂದ್ರೆ, ಇನ್ನೊಬ್ಬರ ಹತ್ರ ಸಹವಾಸದಲ್ಲಿ ಏನೋ ಮಾತಾಡೋಣ, 2 ಮಾತಿರ್ಲಿ, 4 ಮಾತಿರ್ಲಿ. ಒಂದ್ ವೇಳೆ ಹೆಚ್ಚು ಮಾತಾಡಿದ್ರೆ, ಒಂದ್ ವೇಳೆ ಹೆಚ್ಚಿಗೆ ಮಾತಂದ್ರೆ ಅದು ದೇವರ ವಾಕ್ಯದ ವಿಷಯದಲ್ಲಿ ಇರ್ಲಿ ಅಂತ ಹೇಳ್ತಾರೆ. ತಪ್ಪು ನಡೆದಾಗ ಒಬ್ರಿಗೊಬ್ರು ಏನ್ ಮಾಡ್ಕೊಳ್ಬೇಕು? ದೇವರ ವಾಕ್ಯದ ಮೂಲಕ ಎಚ್ಚರಿಸಿಕೊಳ್ಬೇಕು, ದೇವರ ವಾಕ್ಯದ ಮೂಲಕ ಸರಿಪಡಿಸ್ಕೊಳ್ಬೇಕು, ದೇವರ ಸಹವಾಸದಲ್ಲಿ, ಪ್ರಾರ್ಥನೆಯಲ್ಲಿ ನಿರಂತರ ಇರ್ಬೇಕಂತ ಹೇಳ್ತಾರೆ. ನಮ್ಮ ಕೆಲಸವನ್ನ ನಾವು ಮಾಡಿಕೊಂಡು ಮತ್ತೆ ನಮ್ಮ ಕೆಲಸ ಬಿಟ್ಟು ಯಾವಾಗ್ಲೂ ದೇವ 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 ಅನ್ಕೊಂತ ಇರೋದಲ್ಲ. ನಮ್ಮ ಕೆಲಸವನ್ನ ಮಾಡಿಕೊಂಡು, ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಇದ್ದಾಗ ಮನೆಯಲ್ಲಿ ಸಮಾಧಾನ ಇರುತ್ತೆ, ಹೊರಗಡೆ ಸಮಾಧಾನ ಇರುತ್ತೆ, ನಾವು ಕೆಲಸ ಮಾಡುವಾಗ್ಲೂ ಕೂಡ ಸಮಾಧಾನ ಇರುತ್ತೆ. ಎಲ್ಲಾದ್ರೂ ನಾವು ಕೆಲ್ಸಕ್ಕೆ ಹೋಗ್ತೀವಲ್ವಾ, ಕೆಲ್ಸಕ್ಕೆ ಹೋಗುವಾಗ ಏನ್ರಿ, ಕೆಲಸ ಮಾಡುವಂತ ಸಮಯದಲ್ಲಿ ಕೆಲವರು ಕಿರಿಕಿರಿ ಮಾಡ್ತಾ ಇರ್ತಾರೆ. ನಾವು ಭಕ್ತಿಯಲ್ಲಿ ಇದ್ದಾಗ, ದೇವರ ಧ್ಯಾನದಲ್ಲಿ ಇದ್ದಾಗ ಈ ಸೈತಾನ್ ಏನ್ ಮಾಡ್ತಾನೆ ಅಂದ್ರೆ, ಯಾರೋ ಒಬ್ಬರ ಮೂಲಕ ಕರೆಸಿ ಮಾತಾಡಿಸಿ ಒಂದು ರೀತಿಯಲ್ಲಿ ಕಿರಿಕಿರಿ, ಇಲ್ಲಪ್ಪ ಅಂದ್ರೆ ಒಂದು ರೀತಿಯಲ್ಲಿ ಕೋಪ ಬರುವಂತೆ ಮಾಡ್ತಾ ಇರ್ತಾನೆ. ಕೋಪ ಬರುವಂತ ರೀತಿಯಲ್ಲಿ ಇರುತ್ತೆ. ಕೋಪ ಇಲ್ಲಾಂದ್ರೆ ದುಃಖ ಬರುವ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಕೂಡ ಪ್ರಿಯರೇ, ನೀವು ಗಟ್ಟಿಯಾಗಿರ್ಬೇಕು, ದೃಢವಾದಂತ ನಿರ್ಣಯದಲ್ಲಿ ಇರ್ಬೇಕು. ನೀವು ಕೆಲ್ಸಕ್ಕೆ ಹೋಗ್ತೀರಲ್ವಾ, ಕೆಲ್ಸಕ್ಕೆ ಹೋಗುವಂತ ಸಮಯದಲ್ಲಿ ಅಕ್ಕಪಕ್ಕದಲ್ಲಿ ಇದ್ದವರೊಂದು ರೀತಿಯಲ್ಲಿ ಮಾತುಗಳು ಸರಿ ಇರಲ್ಲ. ಮಾತುಗಳು ಅಂದ್ರೆ ತಿವಿತಾ ಇರ್ತಾರೆ, ಮಾತುಗಳಿಂದ ತಿವಿತಾ ಇರ್ತಾರೆ, ಒರಟು ಮಾತುಗಳನ್ನ ಮಾತಾಡ್ತಾ ಇರ್ತಾರೆ, ಮನಸ್ಸು ನೊಂದುಕೊಳ್ಳುವ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಆದ್ರೂ ಕೂಡ ನೀವು ಹೇಗಿರ್ಬೇಕು? ನಿಮ್ಮಳವಾಗಿರಿ, ಪ್ರಶಾಂತವಾಗಿರಿ. ಏನೂ ಇಲ್ಲ, ಅಲ್ಲಿ ಹೋಗೋದಂತೂ ಏನಿಲ್ಲ ರೀ. ಬೈದಿದ್ದಾರ, ದೇವ್ರ ಸ್ತೋತ್ರ ಹೇಳಿ, ತಂದೆ ಆ ಮನುಷ್ಯನಾಗಿ ಮಾತಾಡ್ತಾ ಇದ್ದಾನೆ, ಬಿಟ್ಬಿಡಿ ಅದನ್ನ ಬಿಟ್ಬಿಡಿ, ತಲೆಗೆ ಹಚ್ಕೊಳ್ಬೇಡಿ. ಯಾಕೆಂದ್ರೆ ಅಲ್ಲಿ ಭಕ್ತಿ ಕೆಟ್ಟೋಗತ್ತೆ. ಅವ್ರು ಯಾರೋ ಒಂದು ಮಾತು ಏನೋ ಅಂದಿದ್ದಾರಂತೇಳಿ ನಾವು ಮಾನಸಿಕದಲ್ಲಿ ಅಂದ್ರೆ ಹೃದಯದಲ್ಲಿ ನೊಂದುಕೊಂಡಾಗ, ಬಾಧೆ ಪಟ್ಟಾಗ ಅಲ್ಲಿ ನಮ್ಮ ಭಕ್ತಿ ಕೆಟ್ಟೋಗ್ತಾ ಇರುತ್ತೆ, ದೇವರ ಸಹವಾಸ ದೂರ ಹೋಗ್ತಾ ಇರುತ್ತೆ. ಅಂತಹ ಸಮಯದಲ್ಲೂ ಕೂಡ ಅಪ್ಪ ನಿಮ್ಗೆ ಸ್ತೋತ್ರಗಳಪ್ಪ, ಇವ್ರಿಗೆ ಒಳ್ಳೆ ಮನಸ್ಸು ಕೊಡಿಪ, ಇಲ್ಲಾಂದ್ರೆ ಅವ್ರನ್ನ ಕ್ಷಮಿಸಿ ಬಿಡಿಪ ಅಂತೇಳಿ ನಾವು ಹೀಗೆ ನಾವು ಕಲಿಬೇಕು, ದೇವರ ವಾಕ್ಯ ಕಲಿಬೇಕು. ಹೀಗೆ ಎರಡನೇದಾಗಿ, ಏನಾದ್ರೂ ಉತ್ತರ ಕೊಟ್ಟರು ಸಂತೋಷವಾಗಿ ಉತ್ತರ ಕೊಡೋಣ, ಏನಾದ್ರೂ ಮಾತಾಡಿದ್ರೆ ಸಂತೋಷವಾಗಿ ಮಾತಾಡೋಣ. ಆದ್ರೆ ಬಾಧೆ ಪಟ್ಟು ದುಃಖಪಟ್ಟು ಜೀವಿಸೋದು ಬೇಡ ಪ್ರಿಯರೇ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಇಂಥದ್ದು ನಡೀತಾ ಇರುತ್ತೆ, ಕಷ್ಟಗಳು ಬರ್ತಾ ಇರುತ್ತೆ, ಶೋಧನೆಗಳು ಬರ್ತಾ ಇರುತ್ತೆ. ಕೆಲವರು ಹಿಂಸೆ ಕೊಡ್ತಾ ಇರ್ತಾರೆ, ಕೆಲವರು ಒಂದು ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ, ನಮ್ಮ ಮನಸ್ಸನ್ನ ನೋಯಿಸ್ತಾ ಇರ್ತಾರೆ, ಬಾಧೆ ಪಡಿಸ್ತಾ ಇರ್ತಾರೆ. ಏನೇ ಇದ್ರೂ ಪರವಾಗಿಲ್ಲ, ದೇವ್ರಿಗೆ ಸ್ತೋತ್ರ ಅಂತ ಹೇಳಿಕೊಂಡು ನಾವು ಮುಂದೆ ಹೋಗ್ಬೇಕು. ಎಲ್ಲಾರು ಎಲ್ಲಾರು ಆ ಜೀವನ ಇದೆಯಲ್ಲ, ಅದು ಅದ್ಭುತವಾದಂತ ಜೀವನ, ಶ್ರೇಷ್ಠವಾದಂತ ಜೀವನ, ದೇವರ ಸಹವಾಸದಲ್ಲಿದ್ದಂತ ಜೀವನ. ಅಂತ ಜೀವಿತವನ್ನ ನಾವು ಅನುಭವಿಸ್ತಾ ಇದೀವ, ಅಂತ ಬದುಕನ್ನ ನಾವು ಅನುಭವಿಸ್ತಾ ಇದೀವ. ಯಾಕಂದ್ರೆ ದೇವರು ಇದು ಕೊಟ್ಟಿದಾರಲ್ವಾ, ಅದಕ್ಕೆ ಹೇಳ್ತಾರೆ ಪ್ರಭು. ಎಲ್ಲಾ ಕಡೆ ನೋಡಿ, ಆಲೋಚನೆ ಮಾಡಿ, ಪ್ರಭು ಮಾತಿಗೆ ಒಳಪಟ್ಟಂತ ಭಕ್ತರು ಕೂಡ ಹೇಳುವಂತದ್ದು ಏನಪ್ಪಾ ಅಂದ್ರೆ, ಹೀಗೆ ನೀವು ಲೋಕದಲ್ಲಿ ಏನಪ್ಪಾ ಅಂದ್ರೆ ಜಾಣರಾಗಿರ್ಬೇಕು, ಬುದ್ಧಿವಂತರಾಗಿರ್ಬೇಕು, ವಿವೇಕಿಗಳಾಗಿರ್ಬೇಕು, ಭಕ್ತರಾಗಿರ್ಬೇಕು, ಒಳ್ಳೆಯವರಾಗಿರ್ಬೇಕು, ದೇವರ ಸಹವಾಸದಲ್ಲಿರ್ಬೇಕು. ಮಾತಾಡಿ ತಂದೆಯಾದ ದೇವರ ಹತ್ರ, ಅಪ್ಪ ತಂದೆ ಅಂತ ಹೃದಯದಲ್ಲಿ ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ಕೊಳ್ತೀರಾ. ಇದನ್ನ ಯಾವತ್ತಿಗೂ ಬಿಡಬಾರ್ದು. ಅದೇ ಪ್ರಕಾರ ನಿಮ್ಮ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಇದೆಯಾ? ಕುಟುಂಬ ಪ್ರಾರ್ಥನೆ ಎಲ್ಲರೂ ಸೇರಿ ಒಂದು ಕನಿಷ್ಠ ಸ್ವಲ್ಪ ವಾಕ್ಯಗಳನ್ನು ಓದಿಕೊಂಡು, ಇಲ್ಲ ವಾಕ್ಯಗಳನ್ನ ಮಾತಾಡಿಕೊಂಡು
ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಇದೆಯಾ? ಕುಟುಂಬದಲ್ಲಿ ಪ್ರತಿನಿತ್ಯ ಮಲಗುವಾಗ ಇದೆಯಾ? ಇದ್ರೆ ತುಂಬಾ ಸಂತೋಷ. ಇಲ್ವಾ? ಕಲೀರಿ. ಅದೇ ಪ್ರಕಾರ ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿರಿ ಪ್ರಿಯರೇ. ಧ್ಯಾನದಲ್ಲಿರಿ ಪ್ರಿಯರೇ. ಅದು ದೇವರ ಸಹವಾಸ. ಆ ರೀತಿ ದೇವರ ಸಹವಾಸದಲ್ಲಿದ್ರೆ ನಮ್ಮ ಜೀವನ ಅದ್ಭುತವಾಗಿರುತ್ತೆ. ನಮ್ಮ ಜೀವನ ಅದ್ಭುತ ಅಂದ್ರೆ ಈ ಲೋಕದಲ್ಲಿ ದೊಡ್ಡ ಕಾರು, ಬಂಗ್ಲೆ ಎಲ್ಲ ಇರುತ್ತಂತಲ್ಲ. ಅದಲ್ಲ. ಇರ್ಬೋದು, ಇಲ್ಲದೆ ಇರ್ಬೋದು. ಭಕ್ತಿ ಜೀವನ ಇದೆಯಲ್ಲ, ಅದು ಶ್ರೇಷ್ಠವಾದಂತ ಜೀವನ ಅದು. ದೇವರ ಸಹವಾಸದಲ್ಲಿದ್ದಂತ ಬದುಕು ಅದ್ಭುತವಾದಂತ ಬದುಕು ಪ್ರಿಯರೇ. ಅಂತ ಉನ್ನತವಾದಂತಹ ಜೀವಿತವನ್ನ ನಾವೆಲ್ಲರೂ ಕೂಡ ಅನುಭವಿಸೋಣ. ನಾವೆಲ್ಲರೂ ಏನ್ರಿ ದೇವರ ಸಹವಾಸದಲ್ಲಿದ್ದು ಒಬ್ರಿಗೊಬ್ರು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರನ್ನು ಕ್ಷಮಿಸೋಣ. ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಎಲ್ಲರ ಬಳಿಯಲ್ಲಿ ದೇವರ ಪ್ರೀತಿಯನ್ನ ಹಂಚಿಕೊಳ್ಳೋಣ. ದೇವರ ಪ್ರೀತಿಯನ್ನ ಹಂಚಿಕೊಳ್ಳೋಣ. ಹಂಚಿಕೊಳ್ಬೇಕಾದ್ರೆ ನಾವೆಲ್ಲರೂ ಸಿದ್ಧವಾಗ್ಬೇಕು. ಕುಟುಂಬ ಸಹಿತವಾಗಿ ಸಿದ್ಧರಾಗ್ಬೇಕು. ಏನ್ರಿ ಕುಟುಂಬ ಸಹಿತವಾಗಿ ನಾವೆಲ್ಲರೂ ಸಿದ್ಧರಾಗ್ಬೇಕು. ದೇವರ ಸಹವಾಸದಲ್ಲಿ ನಾವೆಲ್ಲರೂ ಇರ್ಬೇಕು. ದೇವರ ಸಹವಾಸದಲ್ಲಿದ್ದಾಗ ದೇವ್ರು ಕೈ ಬಿಡ್ತಾರ? ದೇವ್ರು ನಿಮ್ಮನ್ನ ಮರಿತಾರ? ದೇವರ ಸಹವಾಸದಲ್ಲಿದ್ದಾಗ ಏನ್ರಿ ದೇವ್ರು ಯಾವತ್ತಿಗೂ ಮರೆಯಲ್ಲ. ಭಕ್ತಿಯಲ್ಲಿದ್ದಾಗ ಯಾವತ್ತಿಗೂ ಮರೆಯಲ್ಲ. ಜೊತೆಯಲ್ಲೇ ಇರ್ತಾರೆ ಅವರು. ಒಂದ್ ವೇಳೆ ಏನಾದ್ರೂ ಸಮಸ್ಯೆಗಳಿದ್ದಾಗ ಅವರು ಸಾಲ್ವ್ ಮಾಡ್ತಾರೆ. ಅವರು ಸರಿ ಮಾಡ್ತಾರೆ. ಆಗಿಲ್ಲ ಅಂದ್ರೂ ಕೂಡ ನಾವು ತಾಳ್ಮೆಯಿಂದ ಇರೋಣ. ಯಾಕಂದ್ರೆ ಹೇಳ್ತಾರಲ್ಲ, ಯಾರು ಮರೆತರು ನಾನು ಮರೆಯಲ್ಲ ಮಗನೇ. ಅಷ್ಟಾಗಿ ನಿನ್ನ ತಾಯಿ, ಎತ್ತ ತಾಯಿ ಚಿಕ್ಕ ಮಗುವನ್ನ, ಎತ್ತ ತಾಯಿ ಎಳೆ ಕೂಸನ್ನ ಮರಿತಾಳ? ಮರೆಯಲ್ಲ. ಒಂದ್ ವೇಳೆ ಮರ್ತರೂ ಅವಕಾಶ ಇದೆ. ಆದರೆ ನಾನು ಯಾವತ್ತಿಗೂ ನಿನ್ನನ್ನ ಮರೆಯೋದಿಲ್ಲ. ಯಾವತ್ತಿಗೂ ಮರೆಯಲ್ಲ. ನಿಮ್ಮನ್ನ ಕೈ ಬಿಡಲ್ಲ. ನಿಮ್ ಜೊತೆಲಿ ಇರ್ತೀನಿ. ನಿಮ್ಮ ಜೊತೆಲಿ ಇರ್ತೀನಿ. ನೀವು ಯಥಾರ್ಥವಾಗಿ ಭಕ್ತಿಯಾಗಿದ್ರೆ ನಿಮ್ ಜೊತೆಲಿ ಇರ್ತೀನಿ. ಮತ್ತೆ ಪಾಪದಲ್ಲಿದ್ದರೆ ಮಾತ್ರ ಪಾಪದ ವ್ಯಾಮೋಹದಲ್ಲಿ, ಲೋಕದ ಪಾಪದಲ್ಲಿದ್ದಾಗ ಮಾತ್ರ ಏನ್ರಿ ದೇವರು ಕೇಳಲ್ಲ ರೀ. ಪಾಪದ ವ್ಯಾಮೋಹದಲ್ಲಿದ್ದಾಗ ದೇವರು ಕೇಳಲ್ಲ. ಓಕೆ. ಅದಕ್ಕೆ ಜಾಗೃತಿಯಿಂದ ಇರ್ಬೇಕು. ಜಾಗೃತಿಯಿಂದ ನೋಡಿ. ಯಾಕಂದ್ರೆ ಇದು ಅದ್ಭುತವಾದಂತ ಜೀವನ, ಅದ್ಭುತವಾದಂತ ಈ ಬದುಕು. ಈ ಬದುಕಿನಲ್ಲಿ ನಾವೆಲ್ಲರೂ ದೇವರ ಸಹವಾಸದಲ್ಲಿರೋಣ, ಪ್ರಾರ್ಥನೆಯಲ್ಲಿರೋಣ, ದೇವರ ಧ್ಯಾನದಲ್ಲಿರೋಣ. ನೀವು ಎಷ್ಟು ಆತನನ್ನ ಪ್ರೀತಿಸ್ತೀರೋ ಅಷ್ಟು ನಿಮ್ಗೆ ಪ್ರತಿಫಲ. ಎಷ್ಟು ಧ್ಯಾನದಲ್ಲಿರ್ತೀರೋ ಅಷ್ಟು ನಿಮ್ಗೆ ಒಳ್ಳೇದಾಗುತ್ತೆ. ದೇವರ ಧ್ಯಾನದಲ್ಲಿ ಇದ್ದಾಗ್ಲೇನೆ ಒಳ್ಳೇದಾಗುತ್ತೆ. ಧ್ಯಾನದಲ್ಲಿ, ಆತನ ಸಹವಾಸದಲ್ಲಿ. ಪ್ರಿಯರ ದೇವ್ರ ಮಕ್ಕಳಿರ ಅಂತ ಸಹವಾಸ ದೇವರು ಎದುರು ನೋಡ್ತಾರೆ. ನನ್ನ ಮಕ್ಕಳು ಏನ್ರಿ ಇವತ್ತು ಪ್ರತಿನಿತ್ಯ ನೀವು ಪ್ರಾರ್ಥನೆಯಲ್ಲಿರಿ. ಒಂದು ದಿನ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಇವತ್ತು ಯಾಕೆ ನನ್ನ ಮಗ ನನ್ನ ಜೊತೆಗೆ ಮಾತಾಡಿಲ್ಲಲ್ಲ? ಎದುರು ನೋಡ್ತಾರೆ. ನಿನ್ನ ಸ್ನೇಹಿತರು, ಬಂಧು ಮಿತ್ರರು ಪ್ರತಿನಿತ್ಯ ಮಾತಾಡುವಾಗ ಇವತ್ತು ಯಾಕೆ ಮಾತಾಡಿಲ್ಲ? ಕಂಗಾಲಾಗ್ತಾ ಇರ್ತಾರೆ. ಕಂಗಾಲು. ಯಾಕೆ ಇವತ್ತು ಫೋನ್ ಮಾಡಿಲ್ಲಲ್ಲ? ಯಾಕೆ? ಈ ಲೋಕದಲ್ಲಿ ಏನಪ್ಪಾ ಅಂದ್ರೆ ಏನಿಲ್ಲ ರೀ. ಚಿಕ್ಕ ಚಿಕ್ಕ ವಿಷಯದಲ್ಲಿ ಕಂಗಾಲಾಗ್ತಾ ಇರ್ತಾರೆ. ದೇವ್ರು ಕೂಡ ನೋಡಿ ಒಂದ್ಸರಿ ಆಲೋಚನೆ ಮಾಡಿ. ನಾವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ, ಭಕ್ತರು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ, ಭಕ್ತರು ದೇವರ ಸಹವಾಸದಲ್ಲಿ ಅಂದ್ರೆ ಅವ್ರು ನಿಜವಾದ ಭಕ್ತರ ಅಲ್ವೇ ಅಲ್ಲ ರೀ. ದೇವರ ಸಹವಾಸದಲ್ಲಿ, ದೇವರ ಪ್ರಾರ್ಥನೆಯಲ್ಲಿ, ದೇವರ ಅನ್ಯೋನ್ಯತೆ ಸಹವಾಸ ಇಲ್ಲದ ಹೋದ್ರೆ ಭಕ್ತರಲ್ಲ. ಸುಮ್ಮನೆ ಹೆಸರಿಗೆ ಮಾತ್ರ ಭಕ್ತರು, ಮೂಢ ಭಕ್ತರು. ಆದ್ದರಿಂದ ನಾವು ಮೂಢ ಭಕ್ತರಾಗಿದ್ದೀವಾ, ಯಥಾರ್ಥವಾಗಿದ್ದೀರಾ ಅಂತೇಳಿ ನಿಮ್ಮನ್ನ ನೀವು ಪರಿಶೋಧನೆ ಮಾಡ್ಕೊಳ್ಳಿ. ಓಕೆ. ಪರಿಶೋಧನೆ ಮಾಡಿಕೊಂಡು ಭಕ್ತಿಯಿಂದ ಜೀವಿಸ್ರಿ. ಎಲ್ಲರೂ ತಲೆವಾಗ್ಸ್ರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಅಪ್ಪ, ಈ ಬೆಳಗಿನ ಜಾವದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ. ಎರಡನೇದಾಗಿ ತಂದೆ, ನಿಮ್ಮ ಮಕ್ಕಳ ಜೊತೆಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಸಮಾಜದಲ್ಲಿ ಕೆಲವರೊಟ್ಟಿಗೆ ಮಾತನಾಡುವಾಗ, ಇಲ್ಲಾಂದ್ರೆ ಸಹವಾಸದಲ್ಲಿದ್ದಾಗ ಅದು ಏನೋ ಕೆಲ್ಸಕ್ಕೆ ಬಾರದು ತಂದೆ. ಕೆಲವ್ರನ್ನ ದೂರ ಮಾಡಿಕೊಂಡಾಗ, ಕೆಲವರು ದೂರ ಆದಾಗ, ಇಲ್ಲಾಂದ್ರೆ ಮಾತಾಡೋದು ಬಿಟ್ಟಾಗ ಒಂದು ರೀತಿಯಲ್ಲಿ ಏನೋ ಕಳೆದುಕೊಂಡಿದ್ವಿ ಅಂತ ದುಃಖ ಪಡ್ತಾರೆ. ಆದರೆ ನಿಮ್ಮೊಟ್ಟಿಗೆ ಮಾತಾಡುವಂಥದ್ದು ಬಿಟ್ಟಾಗ ನಿಮ್ಮ ವಿಷಯದಲ್ಲಿ ಆಲೋಚನೆ ಮಾಡೋರು ಯಾರು ಇಲ್ಲ. ತಂದೆಯ ದೇವರೇ, ನಮ್ಮನ್ನ ಕುರಿತು ಯಾವಾಗ್ಲೂ ನೀವು ನೆನೆಸ್ತಾ ಇರ್ತೀರ.
ನನ್ನ ಮಕ್ಕಳು ನನ್ನ ಜೊತೆಯಲ್ಲಿ ಮಾತಾಡಲಿಲ್ಲವಲ್ಲ, ನೀವು ಎದುರು ನೋಡ್ತಾ ಇದ್ದೀರಾ. ತಂದೆ, ನಿಮ್ಮೊಟ್ಟಿಗೆ ನಾವು ಮಾತಾಡಬೇಕು. ನಿಮ್ಮ ಸಹವಾಸದಲ್ಲಿರಬೇಕು. ಪರಿಶುದ್ಧರಾಗಿ ಜೀವಿಸಬೇಕು. ಹಾಗೆ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ ತಂದೆ. ಎಲ್ಲರನ್ನೂ ಬಲಪಡಿಸಿ ತಂದೆ, ಎಲ್ಲರನ್ನೂ ಕಾಪಾಡಿ. ತಂದೆಯಾದ ದೇವರ ಪ್ರತಿ ದಿನಾಲೂ ಹೀಗೆ ಗೂಗಲ್ ಮೀಟ್ ಮೂಲಕ ಕುಟುಂಬ ಸಹಿತವಾಗಿ ಮಕ್ಕಳೆಲ್ಲರೂ ಬಂದು ವಾಕ್ಯಗಳನ್ನ ತಿಳ್ಕೊಳ್ತಾ ಇದ್ದಾರೆ. ಎಲ್ಲರನ್ನು ಕನಿಕರಿಸಿ, ಎಲ್ಲರನ್ನು ಕಾಪಾಡಿ, ಇನ್ನು ಹೆಚ್ಚಾಗಿ ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ತಂದೆ, ಅನೇಕರು ಬಂದು ಅನೇಕರು ವಾಕ್ಯದ ಧ್ಯಾನದಲ್ಲಿ ಜೀವಿಸುವಂತೆ ಸಹಾಯ ಮಾಡಿ ತಂದೆ. ತಂದೆಯಾದ ದೇವರೇ, ಅನಾರೋಗ್ಯದಲ್ಲಿದ್ದಂತ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಕನಿಕರಿಸಿ, ಅದೇ ರೀತಿಯಲ್ಲಿ ಸಹೋದರ ಶಂಕರ್ ಅವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗನನ್ನು ಮುಟ್ಟಿ ಒಳ್ಳೆ ಆರೋಗ್ಯವನ್ನು ಆತನಿಗೆ ದಯಪಾಲಿಸಿ ತಂದೆ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ಇನ್ನು ಯಾರಾದರೂ ಸಭೆಯಲ್ಲಿ ಅನಾರೋಗ್ಯದಲ್ಲಿದ್ದರೆ ಮುಟ್ಟಿ ಕನಿಕರಿಸಿ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ. ದಿನಾಲು ಈ ಒಂದು ಕಾರ್ಯಕ್ರಮವನ್ನು ನಡೆಸುವಂತ ನಿಮ್ಮ ಮಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗಳನ್ನು ಬಲಪಡಿಸಿ ಇನ್ನು ಹೆಚ್ಚಾಗಿ ನಿಮ್ಮ ಸೇವೆಯನ್ನು ಮಾಡುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಪ್ರತಿ ದಿನಾಲೂ ಒಬ್ಬೊಬ್ಬರು ವಾಕ್ಯಗಳನ್ನು ಕೊಡುವಂತವರಿದ್ದಾರೆ. ಅವರೆಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ ತಂದೆ. ಪ್ರತಿಯೊಬ್ಬರು ದಿನಾಲೂ ನಿಮ್ಮ ವಾಕ್ಯದಲ್ಲಿ ಬೆಳಿಬೇಕು, ಒಳ್ಳೆ ಒಳ್ಳೆ ವಾಕ್ಯಗಳನ್ನು ಹೇಳಿ ನಿಮ್ಮ ಮಕ್ಕಳನ್ನ ಬಲಪಡಿಸಬೇಕು. ಹಾಗೆ ನಿಮ್ಮ ಮಕ್ಕಳನ್ನ ಆಶೀರ್ವದಿಸಿ, ಕನಿಕರಿಸಿ, ಸಹಾಯ ಮಾಡಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ಮಾನವಿ ನಗರದಲ್ಲಿ ಸುಮಾರು ಒಂದು 5 ದಿನ ಮೀಟಿಂಗ್ ಏರ್ಪಾಟ್ ಮಾಡ್ಕೊಂಡಿರುವಂತಹ ಅಣ್ಣವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆತನ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವರಿಗೆ ಸಹಾಯದಲ್ಲಿ ಇದ್ದಂತ ಚಂದ್ರಮ್ಮಗೋಸ್ಕರ, ಅವ್ರ ಕುಟುಂಬದಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಇನ್ನು ಸಭೆಯವರು, ಮಾನವಿಯಲ್ಲಿ ಇದ್ದಂತ ಸಭೆಯವರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರೂ ಒಗ್ಗಟ್ಟಾಗಿ ಏಕ ಮನಸ್ಸಿನಿಂದ ಒಳ್ಳೆ ಅಭಿಪ್ರಾಯದಿಂದ ಸೇವೆ ಮಾಡುವಂತೆ, ಸುವಾರ್ತೆಯನ್ನು ಮಾಡುವಂತೆ, ನಿಮ್ಮ ಸೇವೆಯಲ್ಲಿ ಅಭಿವೃದ್ಧಿಯಾಗುವಂತೆ ಅವರೆಲ್ಲರನ್ನ ಆಶೀರ್ವದಿಸಿ ತಂದೆ, ಕಾಪಾಡಿ. ತಂದೆಯಾದ ದೇವರೇ, ನಮ್ಮಲ್ಲಿ ಏನಾದರೂ ಕೆಟ್ಟದ್ದು ಇಲ್ಲಾಂದ್ರೆ ದ್ವೇಷ ಇದ್ರೆ ಅದೆಲ್ಲ ತೆಗೆದುಹಾಕಿ ತಂದೆ. ತಂದೆಯಾದ ದೇವರೇ, ಯಾವಾಗ್ಲೂ ನಿಮ್ಮ ಧ್ಯಾನದಲ್ಲಿ ಇರುವಂತೆ, ನಿಮ್ಮ ಸಹವಾಸದಲ್ಲಿರುವಂತೆ ನಮಗೆ ಸಹಾಯ ಮಾಡಿ. ಈ ಕರ್ನಾಟಕದಲ್ಲಿ ಅಲ್ಲೆಲ್ಲಿ ಸುವಾರ್ತೆ ಕಾರ್ಯಕ್ರಮಗಳು, ಮೀಟಿಂಗ್ಗಳು ನಡೀತಾ ಇದೆ. ಎಲ್ಲಾ ಕಡೆ ಅಭಿವೃದ್ಧಿ ಆಗುವಂತೆ ಮಾಡಿ ತಂದೆ. ನಾವು ಚಿಕ್ಕ ಸಭೆಯಾಗಿ ಸೇರ್ತಾ ಇದೀವಿ, ಸ್ವಲ್ಪ ಜನ ಇದೀವಿ ತಂದೆ. ನಿಮ್ಮ ವಾಕ್ಯಗಳು ಇದ್ದ ಹಾಗೆ ಹೇಳುವಾಗ ತಂದೆಯಾದ ದೇವರೇ, ಏನೇ ನಡೀತಾ ಇದೆಯೋ ನಿಮ್ಗೆ ಗೊತ್ತು ತಂದೆ. ಮತ್ತೆ ಮಕ್ಕಳನ್ನ ಕಾಪಾಡಿ. ತುಂಬಾ ಜನ ದೂರ ಆಗ್ತಾ ಇದಾರೆ, ತುಂಬಾ ಜನ ಹೊರಟೋಗ್ತಾ ಇದಾರೆ, ಏನಂತೂ ಗೊತ್ತಿಲ್ಲ. ಅಲ್ಲೊಬ್ರು ಇಲ್ಲೊಬ್ರು ಬರ್ತಾರೆ, ಹೊರಟೋಗ್ತಾ ಇರ್ತಾರೆ. ತಂದೆಯಾದ ದೇವರೇ, ಕಷ್ಟದಲ್ಲಿ, ಲೋಕದಲ್ಲಿ ಏನೋ ಒಂದು ಕಷ್ಟದಲ್ಲಿದ್ದಾರೆ ತಂದೆ, ಏನೋ ಒಂದು ಸಮಸ್ಯೆಗಳಲ್ಲಿದ್ದಾರೆ ತಂದೆ, ಗೊತ್ತಿಲ್ಲ ತಂದೆ. ಮಕ್ಕಳನ್ನ ಕನಿಕರಿಸಿ ತಂದೆಯಾದ ದೇವರೇ, ಯಥಾರ್ಥವಾಗಿ ಸತ್ಯವಾದಂತ ಬೋಧನೆ ಸಾರುವಾಗ ಇಂತಹ ಪರಿಸ್ಥಿತಿಗಳಿದೆ ತಂದೆ, ಕನಿಕರಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಮಂಗಳೂರಲ್ಲಿ ಇದ್ದಂತ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ, ಅಭಿವೃದ್ಧಿ ಪಡಿಸಿ ಬೆಳೆಸಿ ತಂದೆ. ಅದೇ ರೀತಿಯಲ್ಲಿ ಬೀದರ್ ಪಟ್ಟಣದಲ್ಲಿ ಇದ್ದಂತ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಅಲ್ಲಿ ಕೂಡ ಅಭಿವೃದ್ಧಿ ಪಡಿಸಿ ತಂದೆ. ಅದೇ ರೀತಿಯಲ್ಲಿ ತಂದೆ, ಯಾದಗಿರಿ ಗುಲ್ಬರ್ಗದಲ್ಲಿದ್ದಂತ ಸಭೆಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ, ಅಲ್ಲಿ ಅಭಿವೃದ್ಧಿ ಪಡಿಸಿ. ಬಳ್ಳಾರಿಯಲ್ಲಿ ಇದ್ದಂತ ಸಭೆಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ, ಚಿಕ್ಕ ಸಭೆಯಾಗಿ ಕೂಡ್ತಾ ಇದ್ದಾರೆ, ಅಲ್ಲಿನೂ ಅಭಿವೃದ್ಧಿ ಪಡಿಸಿ ತಂದೆ. ಅದೇ ರೀತಿಯಲ್ಲಿ ಹಳೇಬೀಡಿನಲ್ಲಿ ಕೂಡ ಚಿಕ್ಕ ಸಭೆಯಾಗಿ ಸೇರ್ತಾ ಇದ್ದಾರೆ, ಆ ಮಕ್ಕಳನ್ನು ಕೂಡ ಆಶೀರ್ವದಿಸಿ. ಮಂಡ್ಯದಲ್ಲಿ ಕೂಡ ತಂದೆಯಾದ ದೇವರೇ, ಕಾಚನಾಯಕನಹಳ್ಳಿಯಲ್ಲಿ ತಂದೆ, ನಿಮ್ಮ ಮಕ್ಕಳು ಸ್ತ್ರೀಯರು ಪುರುಷರು ಚಿಕ್ಕದಾಗಿ ಒಂದು ಸಭೆಯಾಗಿ ಕೂಡ್ತಾ ಇದ್ದಾರೆ. ನಿಮ್ಮ ಮಗಳು ರೇಖಾರವರು ಸುವಾರ್ತೆಗೋಸ್ಕರ ಪ್ರಯಾಸ ಪಡ್ತಾ ಇದ್ದಾರೆ, ಅಲ್ಲಿ ಕೂಡ ಅಭಿವೃದ್ಧಿ ಪಡಿಸಿ ತಂದೆ. ಅದ್ಭುತವಾಗಿ ಅಭಿವೃದ್ಧಿ ಆಗ್ಬೇಕು, ನಿಮ್ಮ ಸಹಾಯವನ್ನು ಬೇಡ್ತಾ ಇದೀವಿ. ಸಹಾಯ ಮಾಡಿ ತಂದೆ, ಕನಿಕರಿಸಿ ತಂದೆ. ಇನ್ನು ತಂದೆಯಾದ ದೇವರೇ, ಇನ್ನು ಈ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಇದ್ದಾರೆ ತಂದೆ, ಎಲ್ಲೆಲ್ಲಿ ನಿಮ್ಮ ಮಕ್ಕಳು ಇದ್ದಾರೋ, ಎಲ್ಲೆಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೋ, ಎಲ್ಲೆಲ್ಲಿ ಆರಾಧನೆ ನಡೀತಾ ಇದೆಯೋ, ಪ್ರಾರ್ಥನೆಗಳು ನಡೀತಾ ಇದೆಯೋ, ಅವ್ರ ಜೊತೆಯಲ್ಲಿ ನೀವಿದ್ದು ಬಲಪಡಿಸಿ, ಕಾಪಾಡಿ. ಅದೇ ರೀತಿಯಲ್ಲಿ ಬಾಂಬೆಯಲ್ಲಿ ಇದ್ದಂತ ನಿಮ್ಮ ಮಗಳು ಬಂಗಾರಿಗೋಸ್ಕರ, ಸಿಸ್ಟರ್ನ ಬಂಗಾರಿಗೋಸ್ಕರ ಪ್ರಾರ್ಥಿಸ್ತಾ, ಅವ್ರ ಕುಟುಂಬಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವರೆಲ್ಲರನ್ನು ಕನಿಕರಿಸಿ. ಇನ್ನು ವಿದೇಶಿಯಲ್ಲಿ ಇದ್ದಂತ ಮಕ್ಕಳು ಕೂಡ ಇದ್ದಾರೆ, ಕನಿಕರಿಸಿ, ಬಲಪಡಿಸಿ, ಇನ್ನು ಹೆಚ್ಚಾಗಿ ನಿಮ್ಮನ್ನ ತಿಳ್ಕೊಂಡು ಭಯ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ತಂದೆಯಾದ ದೇವರೇ, ಯಾವಾಗ್ಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ. ಈ ದಿನ ಮತ್ತೆ ಬೀದರ್ಗೆ ಪ್ರಯಾಣ ಇದೆ ತಂದೆ. ಮತ್ತೆ ಪ್ರಯಾಣ ಮಾಡುವಾಗ ನಮ್ಮ ಜೊತೆಯಲ್ಲಿ ನೀವಿದ್ದು ನಡೆಸಿ.
ನಾಳೆ ನಾಡಿದ್ದು 2 ದಿನ ಅದ್ಭುತವಾಗಿ ಕೂಟವನ್ನು ನಡೆಸಿಕೊಳ್ಳುವಂತೆ ಸಹಾಯ ಮಾಡಿ. ಎಲ್ಲರನ್ನು ಕನಿಕರಿಸಿ, ಎಲ್ಲರನ್ನು ಕಾಪಾಡಿ, ಶಾಂತಿ ಸಮಾಧಾನ ಎಲ್ಲರಿಗೂ ದಯಪಾಲಿಸಿ. ಒಂದು ವೇಳೆ ಅನಾರೋಗ್ಯದಲ್ಲಿದ್ರೆ ಅಂತ ಮಕ್ಕಳನ್ನು ಮುಟ್ಟಿ ಕಾಪಾಡಿ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಇಲ್ಲ ಉದ್ಯೋಗದ ಇಲ್ಲದ ಪರಿಸ್ಥಿತಿಯಲ್ಲಿ ಇದ್ರೆ ಅಂತ ಮಕ್ಕಳನ್ನು ಕನಿಕರಿಸಿ ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು. ಆಮೆನ್.